ಕ್ರಿಸ್ತನು ಇಲ್ಲದ ಜೀವಿತ. ಇವತ್ತು ಕ್ರಿಸ್ತನು ಇರಲಾರದ ಜೀವಿತ ಯಾವ ರೀತಿ ಇದೆ? ಇವತ್ತು ಕ್ರಿಸ್ತನು ಇರಲಾರಂತ ಪರಿಸ್ಥಿತಿ ಏನು? ಇವತ್ತು ಕ್ರಿಸ್ತನು ಇರಲಾರಂತ ಕುಟುಂಬ ಯಾವ ರೀತಿ? ಇವತ್ತು ಕ್ರಿಸ್ತನು ಇರಲಾರದಂತ ಒಂದು ಮನುಷ್ಯನು ಯಾವ ರೀತಿ ಇದ್ದಾನೆ? ಒಂದು ಸರ್ತಿ ಇವತ್ತಿನ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗರೆ ಕರ್ತಲ್ಲಿ ಪ್ರಿಯರೇ, ಅದಕ್ಕಾಗಿ ಎಲ್ಲರೂ ನಮ್ಮಲ್ಲಿರ್ತಕ್ಕಂಥ ಸತ್ಯವೇದವನ್ನ, ನಮ್ಮಲ್ಲಿರ್ತಕ್ಕಂಥ ಬೈಬಲ್ ಅನ್ನ ನಾವು ತೆಗೆಯೋಣ. ಕರ್ತಲ್ಲಿ ಪ್ರಿಯ ದೇವರ ಮಕ್ಕಳೇ, ಬೈಬಲ್ ಗ್ರಂಥದಲ್ಲೇ ಆ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 1ರಿಂದ 20ರವರೆಗೆ ಇವತ್ತಿನ ವಾಕ್ಯ ಯಾವುದು? ಕ್ರಿಸ್ತನಿಲ್ಲದ ಜೀವಿತ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಇಲ್ಲಿ ಯಾರಾದ್ರೂ ಕ್ರಿಸ್ತನಿಲ್ಲ ಅಂತ ಜೀವಿತ ಯಾವ ರೀತಿ? ಇವತ್ತು ನಮ್ಮಲ್ಲಿ ಕ್ರಿಸ್ತನಿದ್ದಾನ, ನಮ್ಮಲ್ಲಿ ರಕ್ಷಣೆ ಉಂಟಾ, ನಮ್ಮಲ್ಲಿ ಯೇಸು ಇದ್ದಾನ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇದನ್ನ, ನಮ್ಮ ಜೀವಿತದಲ್ಲಿ ವಾಕ್ಯ ಅದನ. ಹಲ್ಲೆಲೂಯಾ. ಒಂದ್ಸರ್ತಿ ನಾವು ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಓಕೆ, ಮಾರ್ಕನ ಸುವಾರ್ತೆ, ಮಾರ್ಕ್ ಚಾಪ್ಟರ್ 5 1 to 20 ಫಸ್ಟ್ ವಚನ ಓದೋಣ. ಓಕೆ. ಆಮೇಲೆ ಅವರು ಸಮುದ್ರದ ಆಚೆದಲ್ಲಿ, ಓಕೆ, ಗೆರೆಸೇನರ ಸೀಮೆಗೆ ಮುಟ್ಟಿದರು. ಯಾರು ಮುಟ್ಟಿದರಂತ? ಆಮೇಲೆ ಯಾರು? ಆತನು ದೋಣಿಯಿಂದ ಇಳಿದು ಬಂದ. ಆತನು, ಓಕೆ, ಯಾರು? ಯಾರು? ಇನ್ನೊಂದ್ಸರ್ತಿ ಮೊದಲನೇ ವಚನ. ಆಮೇಲೆ ಅವರು ಅಂದ್ರೆ ಯಾರಪ್ಪ? ಯಾರಿದ್ರು? ಯಾರು? ಇನ್ನೊಂದ್ಸರ್ತಿ ಹೋದ್ರಿ ಮೊದಲನೇ ವಚನ. ಆಮೇಲೆ ಅವರು ಸಿಂಗಲ್ ಬಹುನಾ? ಆಮೇಲೆ ಅವರು, ಓಕೆ, ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರೆಸೇನರ ಸೀಮೆಗೆ ಮುಟ್ತಾ ಇದ್ದಾರೆ. ಯಾರು ಮುಟ್ತಾ ಇದ್ದಾರೆ ಅಲ್ಲಿ? ಆ ಒಂದು ದಡಕ್ಕೆ ಯೇಸು ಅವರು ಅಂದ್ರೆ ಆತನ ಶಿಷ್ಯರು, ಯೇಸುವಿನ ಒಂದು ಟೀಮು, ಕ್ರಿಸ್ತನಿದ್ದಂತ ಜೀವಿತ, ಕ್ರಿಸ್ತನಿರ್ತಕ್ಕಂಥ ಒಂದು ಗುಂಪು. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳು, ಯೇಸು ಸ್ವಾಮಿ ಆ ಟೈಮ್ನಲ್ಲಿ ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದ. ಹಳ್ಳಿ ಕುಟುಂಬಗಳಲ್ಲಿ ಹಳ್ಳಿ ಹೋಗಿ ವಿಲೇಜ್ ನಲ್ಲಿ ಆತನು ಸುವಾರ್ತೆಯನ್ನು ಸಾರ್ಕೊಂಡು, ಇದೇ ರೀತಿ ಸಮುದ್ರ ಪ್ರಯಾಣವನ್ನು ಮಾಡಿಕೊಂಡು ಆತನು ಕಾಲ್ನಡಿಗೆಯಿಂದ ಸುವಾರ್ತೆಯನ್ನು ಸಾರ್ಕೊಂಡು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿಕೊಂಡು ಅನೇಕ ಸೂಚಕಗಳ ಬಿಡುಗಡೆ ಸ್ವಸ್ಥತೆಗಳನ್ನು ಮಾಡಿ ಅನೇಕ ಪಟ್ಟಣಗಳಿಗೆ ಹೋಗ್ತಾ ಇದ್ದ. ಅದೇ ರೀತಿ ಒಂದು ದಿವಸ ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಸಮುದ್ರ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾವ್ದ್ರಿ? ಸಮುದ್ರ ಪ್ರಯಾಣ. ಹಲ್ಲೆಲೂಯಾ. ಆತನು ಸಮುದ್ರ ಪ್ರಯಾಣವನ್ನು ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾನ? ಗೆರೆಸೇನರ ಒಂದು ಸೀಮೆಗೆ, ಆ ಒಂದು ದಡಕ್ಕೆ. ಆತನ ಜೊತೆ ಶಿಷ್ಯರು, ಆತನು ಮತ್ತೆ ಆತನ ಜೊತೆ ಯಾರಿದ್ರು? ಶಿಷ್ಯರು. ಇಷ್ಟು ಜನ ಗುಂಪನ್ನ ಕಟ್ಕೊಂಡು ಆತರಲ್ಲಿ ಒಬ್ಬ ವ್ಯಕ್ತಿ ಕುರುಬನಾಗಿದ್ದ. ಆತನೇ ಯಾರು? ಯೇಸು. 12 ಜನ ಗುಂಪಿನಲ್ಲಿ, 12 ಜನ ಶಿಷ್ಯರಲ್ಲಿ, ಅದರಲ್ಲಿ ಒಬ್ಬನು ಕುರುಬನಾಗಿದ್ದ, ಒಬ್ಬನು ಕಾಪರಿಯಾಗಿದ್ದ. ಆತನ ಯಾರು? ಯೇಸು. ಹಲ್ಲೆಲೂಯಾ. ಅವರೆಲ್ಲರೂ ಸೇರಿ ಆ ಒಂದು ಗ್ರಾಮದಲ್ಲಿ, ಆ ಒಂದು ಸಮುದ್ರದ ದಡದಲ್ಲಿ, ಸೀಮೆಯಲ್ಲಿ ಕಾಲಿಟ್ಟಿ ಅಲ್ಲಿದ್ದಾಗ ಏನಾಗ್ತಾ ಇದೆ? ಮುಂದಿನ ವಚನ ಹೋದ್ರಿ. ಆತನು ದೋಣಿಯಿಂದ ಇಳಿದು ಬಂದಾಗ, ದೋಣಿಯಿಂದ ಇಳಿದು ಬಂದ ಕೂಡಲೇ ಜಸ್ಟ್ ಇನ್ಸ್ಟೆಂಟ್ ಆಗಿ, ಓಕೆ, ದೆವ್ವ ಹಿಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಏನಂತ್ರಿ? ದೆವ್ವ ಹಿಡಿದಿರ್ತಕ್ಕಂಥ ಒಬ್ಬ ಪರ್ಸನ್. ಹಲ್ಲೆಲೂಯಾ. ಈ ದೆವ್ವ ಇವನು ಯಾಕೆ ಅಟ್ಯಾಕ್ ಮಾಡ್ತು? ಈ ದೆವ್ವ ಯಾಕೆ ಇವನನ್ನು ಹಿಡಿತು? ಈ ದೆವ್ವ ಇವನ್ ಲೈಫ್ ನಲ್ಲಿ ಯಾಕೆ ಬಂತು? ಮೊಟ್ಟ ಮೊದಲನೇದಾಗಿ ಈ ಇವಿಲ್ ಪವರ್, ಈ ಡೆವಿಲ್ ಪವರ್, ಈ ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿ, ಈ ಯಂಗ್ ವ್ಯಕ್ತಿ, ಈ ಯಂಗ್ ಬಾಯ್, ಇವನ ಶರೀರ ಒಳಗ, ಇವನ ಬಾಡಿ ಒಳಗ ಈ ಸೈತಾನ್ ಯಾಕೆ ಬಂದಿದ್ದ? ಹಲ್ಲೆಲೂಯಾ. ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿ ಕ್ರಿಸ್ತನು ಸಮುದ್ರ ಪ್ರಯಾಣವನ್ನು ಮಾಡಿಕೊಂಡು ಆ ಗೆರೆಸೇನರ ಸೀಮೆಯ ಆ ಒಂದು ದಡದಲ್ಲಿ ಕ್ರಿಸ್ತನು ಬಂದು ಕಾಲಿಟ್ಟ ತಕ್ಷಣ ಗ್ರಾಮದ ಒಳಗಿರ್ತಕ್ಕಂಥ ಜನರು ವೆಲ್ಕಮ್ ಮಾಡ್ಲಿಕ್ಕೆ ಬರಲಿಲ್ಲ. ಗ್ರಾಮದಲ್ಲಿರ್ತಕ್ಕಂಥ ರಿಲೇಟಿವ್ ಬರಲಿಲ್ಲ, ಅಥವಾ ಶಿಷ್ಯರ ಒಳಗಿರ್ತಕ್ಕಂಥ ಸಂಬಂಧಿಕರು ಬರಲಿಲ್ಲ, ಫರಿಸಾಯರು ಬರಲಿಲ್ಲ, ಯಾಜಕರು ಬರಲಿಲ್ಲ, ಅಧಿಪತಿಗಳು ಬರ್ತಾ ಇಲ್ಲ. ಯೇಸು ಕಾಲಿ ಇಟ್ಟ ತಕ್ಷಣ ದೆವ್ವ ಹಿಡಿದಿರ್ತಕ್ಕಂಥ ಒಬ್ಬ ಪುರುಷನು ಬರಲತನ ಕರ್ತನಲ್ಲಿ ಪ್ರಿಯರೇ, ಒಬ್ಬ ಯಂಗ್ ಬಾಯ್. ಯಾಕ ಅವನ ದೇಹದಲ್ಲಿ ಆ ದುಷ್ಟಾತ್ಮ ಇತ್ತು? ಯಾಕ ಆ ಸೈತಾನ ಅವನನ್ನ ಅಟ್ಯಾಕ್ ಮಾಡಿತ್ತು? ಬಿಕಾಸ್ ಯಾಕಂತಂದ್ರೆ ಕ್ರಿಸ್ತನ್ ಇಲ್ಲದ ಜೀವಿತ. ಯಾರಿಲ್ಲದ ಜೀವಿತ? ಒಬ್ಬ ಕುರುಬನು ಅವನ ಜೀವಿತದಲ್ಲಿ ಇರಲಾರದ ಕಾರಣ ಇನ್ನೊಬ್ಬ ವ್ಯಕ್ತಿ ಬರ್ತಾ ಇದ್ದಾನ, ಅವನ ಹೆಸರೇ ಸೈತಾನ್. ನೆನ್ಪಿಟ್ಕೊಳ್ರಿ,
ಇವತ್ತು ಯಾರ ಜೀವಿತದಲ್ಲಿ ಕ್ರಿಸ್ತನಿಲ್ಲವೋ, ಯಾರ ಜೀವಿತದಲ್ಲಿ ಒಬ್ಬ ಕುರುಬನಿಲ್ಲನೋ, ಯಾರ ಜೀವಿತದಲ್ಲಿ ಒಬ್ಬ ಕಾಪರಿ ಶಫರ್ಡ್ ಇಲ್ಲನೋ, ನಮ್ಮ ಜೀವಿತದಲ್ಲಿ ಒಬ್ಬನು ಬರ್ತಾನೆ, ಅವನೇ ಡೆವಿಲ್. ನೆನ್ಪಿಟ್ಕೊಳ್ರಿ, ಜಾಗ್ರತೆ ಉಳ್ಳವರಾಗಿರ್ರಿ. ನಮ್ಮ ಜೀವಿತದಲ್ಲಿ ಕ್ರೈಸ್ತನಿರ್ಬೇಕು, ನಮ್ಮ ಜೀವಿತದಲ್ಲಿ ಯೇಸು ಇರ್ಬೇಕು. ಆ ಯೇಸುವನ್ನು ಹಿಂಬಾಲಿಸತಕ್ಕಂತ ನಮ್ಮ ಜೀವಿತದಲ್ಲಿ ಒಬ್ಬ ಪಾಸ್ಟರ್ ಇರ್ಬೇಕು, ಒಬ್ಬ ಸೇವಕರು ಇರ್ಬೇಕು, ಅಭಿಷಕ್ತ ಅನಾಯಿಂಟಿಂಗ್ ಪರ್ಸನ್ ಇರ್ಬೇಕು. ನಮ್ಮನ್ನ ಗೈಡ್ ಮಾಡ್ತಕ್ಕಂಥ ವ್ಯಕ್ತಿ, ನಮ್ಮನ್ನ ಪರಲೋಕದ ಕಡೆ ನಡೆಸ್ತಕ್ಕಂಥ ವ್ಯಕ್ತಿ, ಒಳ್ಳೆ ಮಾರ್ಗದಲ್ಲಿ ವಿಚಾರದಲ್ಲಿ ನಡೆಸ್ತಕ್ಕಂಥ ವ್ಯಕ್ತಿ ಒಬ್ಬ ಕಾಪರಿ ಇರಬೇಕು. ಹಲ್ಲೆಲೂಯಾ. ಅರೆ, ಯೇಸು ಬಂದ ತಕ್ಷಣ ಆ ಸೈತನ್ ಯಾಕೆ ಬರ್ಲತ್ತದಲ್ಲಿ? ವಾಯ್? ಆ ಡೆವಿಲ್ ಸ್ಪಿರಿಟ್ ಯಾಕ ಯೇಸು ಬಂದ ತಕ್ಷಣ ಆ ಯೌವನಸ್ಥ ಹುಡುಗ ಯಾಕಲ್ಲಿ ಬರ್ತಾ ಇದ್ದಾನೆ ಸಮಾಧಿ ಗವಿ ಒಳಗಿಂದ? ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಈ ಸೈತನ್ ಕೆಲಸಗಳು ಏನು ನೋಡೋಣ ನಾವು ಕರ್ತಲ್ಲಿ ಪ್ರಿಯರೇ. ಈ ಡೆವಿಲ್, ಈ ಸೈತನ್ ಕೆಲಸ ಏನಿರಬಹುದು? ಈ ಸೈತನ್ಗ ಪ್ರಕಟಣೆ ಗ್ರಂಥದಲ್ಲಿ ವಿರೋಧಿ ಅಂತೇಳಿ ಕರೀತಾರ, ವೈರಿ ಅಂತೇಳಿ ಕರೀತಾರ. ಏನಂತ ಕರೀತಾರ? ವಿರೋಧಿ, ವೈರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಯಾಯ ರೀತಿಗಳ ಹೆಸರುಗಳು ಇವನಿಗೆ. ಸೈತಾನನು ವಿರೋಧಿ, ವೈರಿ, ಬೆಲ್ಜಬೂಲ್ ಅಂತ ಹೇಳಿ ಆಯಾ ರೀತಿ ಡೆವಿಲ್, ಘಟಸರ್ಪ, ಈ ರೀತಿ ಹೆಸರುಗಳು ಇವನಿಗೆ ಕೊಡಲ್ಪಟ್ಟ ಕರ್ತಲ್ಲಿ ಪ್ರಿಯರೇ. ಇವನ್ ಕೆಲಸ ಏನು ಗೊತ್ತಾ? ಈ ಸೈತಾನನ ಕೆಲಸ ಏನು ಗೊತ್ತಾ? ಯಾವ ರೀತಿ ಅವಳನ್ನು ವಂಚನೆ ಮಾಡಿದ್ನೋ, ಯಾವ ರೀತಿ ಅವಳನ್ನು ಮೋಸ ಮಾಡಿದ್ನೋ, ಅದೇ ಟೈಪ್, ಅದೇ ಸೇಮ್ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಮೋಸ ಮಾಡ್ತಕ್ಕಂಥ ಕೆಲಸನೇ ಸೈತಾನನ ಕೆಲಸ. ಪ್ರತಿಯೊಬ್ಬರ ಜೀವಿತವನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಸೈತಾನನ ಕೆಲಸ. ಪ್ರತಿಯೊಬ್ಬರನ್ನ ನಾಶನ ಮಾರ್ಗ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಸೈತಾನನ ಕೆಲಸ. ಪ್ರತಿಯೊಬ್ಬರನ್ನ ಕೆಲಸದಿಂದಾಗ್ಲಿ, ಪ್ರತಿಯೊಬ್ಬರನ್ನ ಸಭೆಯಿಂದಾಗ್ಲಿ, ಪ್ರತಿಯೊಬ್ಬರನ್ನ ಪ್ರಾರ್ಥನೆ ಜೀವಿತದಿಂದಾಗ್ಲಿ, ಪ್ರತಿಯೊಬ್ಬರನ್ನ ಉಪವಾಸದಿಂದಾಗ್ಲಿ ಹೊರಗಡೆ ತರ್ತಕ್ಕಂಥ ಕೆಲಸನೇ ಸೈತಾನನ ಕೆಲಸ. ನೆನ್ಪಿಟ್ಕೊಳ್ರಿ. ಈ ಯೌವನಸ್ಥ ಹುಡುಗನಿಗೆ ಸೈತಾನ್ ಅಟ್ಯಾಕ್ ಮಾಡ್ಲಿಕ್ಕೆ ಕಾರಣ ಒಂದೇ ಒಂದು ರೀಸನ್, ಕ್ರಿಸ್ತನು ಇಲ್ಲದ ಜೀವಿತ. ಇವತ್ತು ಯಾರ ಜೀವಿತದಲ್ಲಿ ಕ್ರೈಸ್ತನಿಲ್ಲ, ಇವತ್ತು ಯಾರ ಜೀವಿತದಲ್ಲಿ ಒಬ್ಬ ಕಾಪರಿ ಇಲ್ಲ, ಇವತ್ತು ಎಲ್ಲರ ಜೀವಿತದಲ್ಲಿ ಡೆವಿಲ್ ಕಾರ್ಯ ಮಾಡುತ್ತ. ನೆನ್ಪಿಟ್ಕೊಡ್ರಿ. ಹಲ್ಲೆಲೂಯಾ. ಈ ಸಾರಾಯಿ ಕುಡಿತಕ್ಕಂಥ ಡೆವಿಲ್, ಫಿಲಿಂ ನೋಡಿಸ್ತಕ್ಕಂಥ ಡೆವಿಲ್, ಸುಳ್ಳು ಮಾತಾಡಿಸ್ತಕ್ಕಂಥ ಡೆವಿಲ್, ಇವೆಲ್ಲ ಮನುಷ್ಯನನ್ನ ಕಬ್ಜ ಮಾಡಿ ಮನುಷ್ಯನ ಮೇಲೆ ಇವನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಯಾರೋ? ಸೈತಾನ್. ಬಿಕಾಸ್ ಯಾಕ? ಕ್ರಿಸ್ತನು ಇಲ್ಲದ ಜೀವಿತ, ಕುರುಬನು ಇಲ್ಲದ ಜೀವಿತ, ಕಾಪರಿ ಇಲ್ಲದ ಜೀವಿತ. ಇವತ್ತು ಕರ್ತಲ್ಲಿ ಪ್ರಿಯರೇ, ನಿಮ್ಮಲ್ಲಿ ಯಾರು ಕ್ರಿಸ್ತನಿಲ್ಲನೋ, ಇವತ್ತು ನಿಮ್ಮಲ್ಲಿ ಯಾರೊಬ್ಬರು ಪಾಸ್ಟರ್ ನಿಮ್ಮ ಜೊತೆ ಇಲ್ಲನೋ, ಒಬ್ಬ ನಿಮ್ಮನ್ನು ಕಾಯತಕ್ಕಂಥ, ನಿಮ್ಮನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕುರುಬನು ಯಾರು ನಿಮ್ಮ ಜೀವಿತ ಇಲ್ಲನೋ, ಕರ್ತಲ್ಲಿ ಪ್ರಿಯರೇ, ನಿಮ್ಮನ್ನ ಒಬ್ಬ ಫ್ರೆಂಡ್ ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯನ್ನ, ಅವನ ಹೆಸರೇ ಸೈತಾನ್, ಅವನೇ ಡೆವಿಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯೌವನಸ್ಥನಿಗೆ ಈ ಸೈತಾನ್ ಅಟ್ಯಾಕ್ ಮಾಡಿಬಿಟ್ಟು, ಈ ಸೈತಾನ್ ಅವನಿಗೆ ಹಿಡ್ಕೊಂಡಾಗ ಕರ್ತಲಿ ಪ್ರಿಯರೇ, ಇವನ ಪರಿಸ್ಥಿತಿ ಏನಾಗಿತ್ತು ಅನ್ಸರ್ತಿ ನೋಡೋಣ. ಕರ್ತಲಿ ಪ್ರಿಯರೇ, ಕಂಟಿನ್ಯೂ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಕರ್ತಲಿ ಪ್ರಿಯರೇ, ದೆವ್ವ ಹಿಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲಿಂದ ಬರ್ತಾ ಇದ್ದಾನೆ ಇವನು? ಎಲ್ಲಿಂದ ಬರ್ತಾ ಇದ್ದಾನೆ ಇವನು? ಎಲ್ಲಿಂದ ಬರ್ತಾ ಇದ್ದಾನೆ ಇವನು? ಹಲ್ಲೆಲೂಯಾ. ಎಲ್ಲೆಲ್ಲಿ ಹೇಳ್ತೀನಿ ಅಲ್ಲೇ ಪಾಯಿಂಟ್ ಬಲ್ಲಿ. ಹಲ್ಲೆಲೂಯಾ. ಎಲ್ಲಿಂದ ಬರ್ತಾ ಇದ್ದಾನೆ? ಅಯ್ಯೋ, ಯೇಸು ಸ್ವಾಮಿ ಸಮುದ್ರ ಪ್ರಯಾಣ ಮಾಡಿಕೊಂಡು, ಆತನ ದೋಣಿಯಿಂದ ಪ್ರಯಾಣ ಮಾಡಿಕೊಂಡು ಆತನ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಅದು ಗ್ರಾಮದಿಂದ ಬರ್ತಾ ಇಲ್ಲ, ಅದು ಸಭೆ ಒಳಗಿಂದ ಬರ್ತಾ ಇಲ್ಲ, ಅದು ಕರ್ತಲಿ ಮನಿ ಒಳಗಿಂದ ಬರ್ತಾ ಇಲ್ಲ. ಸಮಾಧಿ ಕವಿ. ಸಮಾಧಿ ಪ್ಲೇಸ್ ಅಂದ್ರೆ ಏನು? ಸಮಾಧಿ ಪ್ಲೇಸ್ ಅಂದ್ರೆ ಹೆಂಗಿರ್ತದ್ರಿ? ಸಮಾಧಿ ಪ್ಲೇಸ್ ಅಂದ್ರೆ ಏನು? ಸ್ಮಶಾನ ಭೂಮಿ ಅಂದ್ರೆ ಏನು? ಹೆಂಗಿರ್ತದ? ಇವನಿರ್ತಕ್ಕಂಥ ಪ್ಲೇಸ್ ಯಾವುದು? ಇವನಿರ್ತಕ್ಕಂಥ ಸ್ಥಳ ಯಾವುದು? ಇವನು ವಾಸ ಸ್ಥಳ ಯಾವುದು? ಸಮಾಧಿ, ಸ್ಮಶಾನ ಭೂಮಿ. ಸ್ಮಶಾನ ಭೂಮಿಯಲ್ಲಿ ಲೈಟಿಂಗ್ ಇರ್ತದೇನೋ? ಸ್ಮಶಾನ ಭೂಮಿಯಲ್ಲಿ ಹೋಟೆಲ್ ಇರ್ತದೇನೋ? ಸ್ಮಶಾನ ಭೂಮಿಯಲ್ಲಿ ಮನೆ ಇರ್ತದೇನೋ? ಸ್ಮಶಾನ ಭೂಮಿಯಲ್ಲಿ ಕರ್ತಲಿ ಪ್ರಿಯರೇ ಪ್ಲೇ ಗ್ರೌಂಡ್ ಇರ್ತದೇನೋ? ಸ್ಮಶಾನ ಭೂಮಿಯಲ್ಲಿ ಕರ್ತಲಿ ಪ್ರಿಯರೇ ಫ್ರೆಂಡ್ಸ್ ಸಿಗ್ತಾರೇನೋ? ಸ್ಮಶಾನ ಭೂಮಿಯಲ್ಲಿ ಕರ್ತಲಿ ಪ್ರಿಯ ದೇವರ ಮಕ್ಕಳೇ, ಸ್ಮಶಾನ ಭೂಮಿಯಲ್ಲಿ ಸಭೆ ಸಿಗ್ತದೇನೋ? ಸ್ಮಶಾನ ಭೂಮಿಯಲ್ಲಿ ಕರ್ತಲಿ ಪ್ರಿಯ ದೇವರ ಮಕ್ಕಳೇ ಅಲ್ಲಿ ಜನಗಳು ಸಿಗ್ತಾರೇನೋ? ಸ್ಮಶಾನ ಭೂಮಿಯಲ್ಲಿ ಏನು ಸಿಗ್ತದ? ಏನು ಸಿಗಲ್ಲ. ಹಲ್ಲೆಲೂಯಾ. ನೋಡ್ರಿ, ಸೈತಾನ್ ಅವನಿಗೆ ಅಟ್ಯಾಕ್ ಮಾಡಿ ಎಲ್ಲಿ ಇಡ್ತಾ ಇದ್ದಾನೆ? ಅವನಿಗೆ ಸಮಾಧಿ ಗವಿ. ಸಮಾಧಿ ಮೀನ್ಸ್ ಈಸ್ ಎ ಡೆಡ್ ಪ್ಲೇಸ್.
ಯಾವುದು ಸ್ಥಳ ಅದು? ಸಮಾಧಿಗೆ ಯಾರು ಹೋಗ್ತಾರ? ಒಂದ್ಸರ್ತಿ ಹೇಳ್ತೀರಿ, ಸಮಾಧಿಗೆ ಯಾರು ಹೋಗ್ತಾರ? ಡೆಡ್ ಬಾಡಿ, ಸತ್ತೋಗಿರ್ತಕ್ಕಂಥ ದೇಹ ಅಲ್ಲಿ ಉಣ್ಲಿಕ್ಕೆ, ಅಲ್ಲಿ ಸಮಾಧಿ ಮಾಡ್ಲಿಕ್ಕೆ, ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರ. ಆದ್ರೆ ಸೈತಾನ ಇವನನ್ನ ಕರ್ತಲಿ ಪ್ರಿಯರೇ, ಗ್ರಾಮ ಸಭೆ, ಚರ್ಚ್, ಪ್ರಾರ್ಥನೆ ಎಲ್ಲವನ್ನು ಬಿಡಿಸಿ ಈಗ ಡೆಡ್ ಪ್ಲೇಸ್ ಕರ್ಕೊಂಡು ಹೋಗಿಟ್ಟಾನ. ಬಿಕಾಸ್ ಯಾಕ? ಕ್ರಿಸ್ತನ್ ಇಲ್ಲದ ಜೀವಿತ. ಎಷ್ಟು ಜನರಿಗೆ ಅರ್ಥ ಆಗ್ಲತ್ತದ? ಅರ್ಥ ಆದ್ರೆ ಕೈ ಎಬ್ಬಿಸ್ರಿ, ಇದ್ರೆ ಬೇಡ ಕೆಳಗೆ ಬಿಡ್ರಿ. ಹಲ್ಲೆಲೂಯ. ಅರ್ಥ ಆಗ್ಲತ್ತಿಲ್ಲ, ಅರ್ಥ ಆಗ ಕೈ ಮೇಲೆ ಎಬ್ಬಿಸ್ರಿ. ಕ್ರಿಸ್ತನ್ ಇಲ್ಲದ ಜೀವಿತ. ಈ ಕ್ರಿಸ್ತನ್, ಈ ಯೌವನಸ್ಥನ ಜೀವಿತದಲ್ಲಿ ಕ್ರಿಸ್ತನ್ ಇರದ ಕಾರಣ ಈ ಡೆವಿಲ್ ಇವನಿಗೆ ಅಟ್ಯಾಕ್ ಮಾಡಿಬಿಟ್ಟು ಎಲ್ಲಿಟ್ಟುದ? ಎಲ್ಲದ? ನೀವ್ನ ಸಮಾಧಿ ಒಳಗೆ ಯಾರು ಹೋಗ್ತೀರಿ? ಸಮಾಧಿ ಒಳಗೆ ಯಾರು ಹೋಗ್ತೀರಿ? ರಾತ್ರಿ 12 ಗಂಟೆ ಆದ್ರೆ ಯಾರ ಹೋಗ್ತೀರಿ? ಭಯ ಭಯ, ಏನಾಗುತ್ತೋ, ಎಲ್ಲಿ ದೆವ್ವ ಕಾಣಿಸ್ತದೋ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳಿದ್ರೆ ಸೈತಾನ್ ನಿಂದಿರೋದಿಲ್ಲ. ಚಪ್ಪಾಳೆ ತಡಬೇಕಟ್ಟಿಯಾಗಿ. ದೇವರು ಇದ್ದಂಥ ಪ್ಲೇಸ್ನಲ್ಲಿ, ಕ್ರಿಸ್ತನ್ ಇದ್ದಂಥ ಜೀವಿತದಲ್ಲಿ ಸೈತಾನ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಇವನ ಜೀವಿತದಲ್ಲಿ ಯೇಸು ಇರಲಿಲ್ಲ. ಇವನ ವಾಸ ಸ್ಥಳ ಎಲ್ಲಿತ್ತು ಅಂದ್ರೆ ಸಮಾಧಿ ಗವಿಯಲ್ಲಿ. ಮನೆ ಒಳಗಿಲ್ಲ, ವಿಲೇಜ್ ಒಳಗಿಲ್ಲ. ಕರ್ತನಲ್ಲಿ ಪ್ರಿಯರೇ, ಒಂದು ಕುಟುಂಬ, ಒಂದು ಬಿಲ್ಡಿಂಗ್ ಆಗ್ಲಿ, ಎಲ್ಲೂ ಇವನಿದ್ದಿಲ್ಲ. ಇವನು ವಾಸ ಸ್ಥಳ ಸಮಾಧಿ. ಇವನಿಗೆ ಸೈತಾನ್ ಅಟ್ಯಾಕ್ ಮಾಡಿ, ಇವನು ಸೈತಾನ್ ಇವನ ಜೀವಿತದಲ್ಲಿ ಬಂದು ಸಮಾಧಿ ಪ್ಲೇಸಿಗೆ ನಡೆಸ್ತು, ಸಮಾಧಿ ಸ್ಥಳದಲ್ಲಿ ಇಡ್ತು. ಹಲ್ಲೆಲೂಯ. ಎಲ್ಲಿದ್ದು ನೀ ವ್ಯಕ್ತಿ? ಇವನು ಸಮಾಧಿ ಒಳಗಿರ್ಲಿಕ್ಕೆ ಕಾರಣ ಏನು? ಸಮಾಧಿ ಒಳಗೆ ಜೀವಿಸಲಿಕ್ಕೆ ಕಾರಣ ಏನು? ಸಮಾಧಿ ಪ್ಲೇಸ್ ನಲ್ಲಿ ಇವನು ಇರ್ಲಿಕ್ಕೆ ಕರ್ತನಲ್ಲಿ ಪ್ರಿಯರೇ ಒಂದೇ ಒಂದು ಕಾರಣ, ಕ್ರಿಸ್ತನು ಇಲ್ಲದ ಜೀವಿತ. ಇವತ್ತು ಯಾರ ಜೀವಿತದಲ್ಲಿ ಕ್ರಿಸ್ತನು ಇಲ್ಲನೋ ನೀವು ಸಮಾಧಿಗಳ ಪ್ಲೇಸಿನ ಪ್ರಕಾರ, ಹಲ್ಲೆಲೂಯ, ಇಸ್ ಎ ಡೆಡ್ ಪ್ಲೇಸ್. ಆದರೆ ಕ್ರಿಸ್ತನು ಯಾರ ಜೀವಿತದಲ್ಲಿ ಇರ್ತಾನೋ ಅವರು ಸಮಾಧಿ ಅಲ್ಲ, ಸಮಾಧಿ ಜಯಿಸಿ ಬರ್ತಕ್ಕಂಥ ಕ್ರೈಸ್ತರಾಗಿರ್ತಾರೆ. ಗಟ್ಟಿಯಾಗಿ ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಸಮಾಧಿಗೆ ಒಳಗಿರ್ಲಿಕ್ಕೆ ಕಾರಣ ಏನ್ರಿ? ಕ್ರಿಸ್ತನು ಇಲ್ಲದ ಜೀವಿತ. ಇವತ್ತು ನಮ್ಮಲ್ಲಿ ಇವತ್ತು ರಕ್ಷಣೆ ಇರಲಿಲ್ಲ ಅಂದ್ರೆ, ಇವತ್ತು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರಲಿಲ್ಲ ಅಂದ್ರೆ ಇಸ್ ಎ ಡೆಡ್. ಹಲ್ಲೆಲೂಯ. ಸಮಾಧಿ ಪ್ಲೇಸಿಗೆ ಯಾರ ಬರ್ತಾರಮ್ಮ? ಯಾರ ಬಂದು ಮಾತಾಡಿಸ್ತಾರ? ಸಮಾಧಿ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ರಿ. ಯಾರ ಬಂದು ಹಲೋ ಬ್ರದರ್, ಹೌ ಆರ್ ಯು ಮಾತಾಡಿಸ್ತಾರ? ಟೀ ತರಲ, ಚಾಯ್ ತರಲ, ಊಟ ತರಲ ಹೇಳ್ತಾರ? ಯಾರು ಹೇಳಲ್ಲ. ಇವನ ಪರಿಸ್ಥಿತಿ ಏನಾಗಿರ್ಬೋದು ವಿಚಾರ ಮಾಡ್ರಿ. ಫ್ರೆಂಡ್ಸ್ ಇಲ್ಲ, ತಂದೆ ತಾಯಿ ಇಲ್ಲ, ಇವನ್ ಲೈಫ್ ನೋಡ್ರಿ, ಇವನ್ ಜೀವಿತ ನೋಡ್ರಿ, ಯಾವ ರೀತಿ ಸೈತಾನ ಇವನಿಗೆ ಅಟ್ಯಾಕ್ ಮಾಡಿಬಿಟ್ಟು ಸಮಾಧಿ ಪ್ಲೇಸ್ ನಡೆಸ್ಕೊಂಡು ಹೋಗ್ತಾನೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನ್ ಜೀವಿತ ಇಲ್ಲದೆ ನೀವು ಕುಡುಕುತನದಲ್ಲಿರ್ಬೋದು, ಕ್ರಿಸ್ತನ್ ಜೀವಿತ ಇಲ್ಲದೆ ನೀವು ಸಾಲದಲ್ಲಿರ್ಬೋದು, ಕ್ರಿಸ್ತನ್ ಜೀವಿತ ಇಲ್ಲದೆ ನೀವು ಪಾಪದಲ್ಲಿರ್ಬೋದು, ನೀವು ಸಮಾಧಿ ಸ್ಥಳದಲ್ಲಿದ್ದಂಥ ಪ್ರಕಾರ. ಹಲ್ಲೆಲೂಯ. ಅದಕ್ಕೆ ಕ್ರಿಸ್ತನು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲಿದ್ದ? ಸಮಾಧಿ ಪ್ಲೇಸ್. ಎರಡನೇದಾಗಿ ನೋಡೋಣ ಕರ್ತನಲ್ಲಿ ಪ್ರಿಯರೇ, ಏನಂತ? ಇವನ ಕೈಗಳಿಗೆ ಏನ್ ಹಾಕಿದ್ರಂತ? ಹಲ್ಲೆಲೂಯ. ಬರೆಯಲ್ಪಟ್ಟಿರ್ತದ ವಚನ. ಕೈಗಳಲ್ಲಿ ಏನ್ ಹಾಕಿದ್ರಂತ? ಮೊಟ್ಟ ಮೊದಲನೇದಾಗಿ ಈ ಸೈತಾನ ಡೆವಿಲ್ ಇವನಿಗೆ ಅಟ್ಯಾಕ್ ಆಗಿತ್ತು. 1 ಪಾಯಿಂಟ್. ಎರಡನೇದಾಗಿ ಇರ್ತಕ್ಕಂಥ ಸ್ಥಳ ಯಾವುದು? ಸಮಾಧಿಯಲ್ಲಿ ಯಾಕಿದ್ದೇವನೋ? ಸಮಾಧಿಯಲ್ಲಿ ಯಾಕಿದ್ದೇವನೋ? ಕ್ರಿಸ್ತನ್ ಇಲ್ಲದ ಜೀವಿತ. ರೈಟ್. ಎರಡನೇದು ಏನಂತ? ಕೈಗಳಲ್ಲಿ ಏನ್ ಹಾಕಿದ್ರು? ಬೇಡಿಗಳನ್ನ ಹಾಕಿದ್ರು, ಸರಪಳ್ಳಿಗಳನ್ನ ಹಾಕಿ ಕಟ್ಟಾಕಿದ್ರು. ಕರ್ತನಲ್ಲಿ ಪ್ರಿಯರೇ, ಇವನಿಗೆ ಫ್ರೀಡಮ್ ಬಿಡ್ಲಿಲ್ಲ. ಕಾಲಲ್ಲಿ ಸರಪಳ್ಳಿಗಳನ್ನ, ಕೈಯಲ್ಲಿ ಸರಪಳ್ಳಿಗಳನ್ನ ಇವನಿಗೆ ಹಾಕಿದ್ರು. ಕರ್ತನಲ್ಲಿ ಪ್ರಿಯರೇ, ಜನರು ಕರ್ತನಲ್ಲಿ ಪ್ರಿಯರೇ ಇವನ ಕಟ್ಟಾಕಿದ್ರು ಅಂತಕ್ಕಂಥ ನೋಡ್ತೀವಿ. ಯಾಕಂದ್ರೆ ಈ ಸರಪಳ್ಳಿ ಅಂತಂದ್ರೆ ಇದು ಸರಪಳ್ಳಿ ಅಲ್ಲ, ಸೈತಾನ ಹಾಕಿರ್ತಕ್ಕಂಥ ಬೇಡಿಗಳು, ಸೈತಾನ ಹಾಕಿರ್ತಕ್ಕಂಥ ಒಂದು ಕರ್ತನಲ್ಲಿ ಗುಲಾಮತನ. ಅವನು ಸೈತಾನ್ ಗುಲಾಮನಾಗಿದ್ದ, ಸೈತಾನ್ ಬೇಡಿ ಒಳಗ ಬಂಧಿಸಲ್ಪಟ್ಟಿದ್ದ. ಬಿಕಾಸ್ ಯಾಕಂದ್ರೆ ಕ್ರಿಸ್ತನು ಇಲ್ಲದ ಜೀವಿತ ಬೇಡಿಗಳಿಗೆ ಸಮಾನ. ಕ್ರಿಸ್ತನು ಇಲ್ಲದ ಜೀವಿತ ಸಮಾಧಿಗಳಿಗೆ ಸಮಾನ. ಹಲ್ಲೆಲೂಯಾ. ಯಾಕೆ ಈ ಯೌವನಸ್ಥನಿಗೆ ಈ ರೀತಿ ಹಾಕಿದ್ರು? ವಾಯ್ ಹೇಳ್ತೀರಿ ಯಾರಾದ್ರೂ? ಸಮಾಧಿಯಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದೇವೆ ಹೇಳ್ತೀರಿ ಯಾರಾದ್ರೂ? ಸಮಾಧಿಯಲ್ಲಿ ಯಾಕಿದ್ದ?
ಸಮಾಧಿಯಲ್ಲಿ ಯಾಕಿದ್ದ? ಒಂದೇ ಪಾಯಿಂಟ್, ಕ್ರಿಸ್ತನು ಇಲ್ಲದ ಜೀವಿತ, ಕುರುಬನು ಇಲ್ಲದ ಜೀವಿತ, ಶೆಫರ್ಡ್ ಇಲ್ಲದ ಜೀವಿತ, ಒಬ್ಬ ಕಾಪರಿ ಇಲ್ಲದ ಜೀವಿತ. ಸೈತಾನನು ಪೂರ್ತಿಯಾಗಿ ಕಂಪ್ಲೀಟ್ ಕಬ್ಜಾ ಮಾಡಿಬಿಟ್ಟ. ಕಂಪ್ಲೀಟ್ ಇವನಿಗೆ ಅಂಡರ್ ಒಳಗೆ ಇಟ್ಕೊಂಡು ಏನು ಮಾಡ್ತಾ ಇದ್ದಾನೆ ಅವನು? ಸರಪಳ್ಳಿಯನ್ನು ಹಾಕಿ ಗುಲಾಮತನವಾಗಿ ಇಟ್ಕೊಂಡು ಬಿಟ್ಟನು. ಕರ್ತವ್ಯ ಪ್ರಿಯರೇ, ಗುಲಾಮತನದಲ್ಲಿ ಅವನಿದ್ದ. ಸರಪಳ್ಳಿ ಮೀನ್ಸ್ ಬೇಡಿಗಳು, ಬೇಡಿಗಳು ಮೀನ್ಸ್ ಬಂಧನ. ಇವತ್ತು ಎಷ್ಟು ಜೀವಿತಗಳು ಬಂಧನದಲ್ಲಿಲ್ಲ, ಇವತ್ತು ಎಷ್ಟು ಜೀವಿತದಲ್ಲಿ ಪಾಪದಲ್ಲಿಲ್ಲ. ಯಾರು ಕುಡುಕತನದಲ್ಲಿದ್ರು ಮತ್ತೆ ತಿರುಗಾ ಹೇಳ್ತೀರಿ, ನೀವು ಸೈತಾನ ಸರಪಳ್ಳಿಯಲ್ಲಿದ್ರೆ ನೆನ್ಪಿಟ್ಕೊಡ್ರಿ, ಸೈತಾನ ಗುಲಾಮ್ನಲ್ಲಿದ್ರೆ ನೆನ್ಪಿಟ್ಕೊಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ರೀಸೆಂಟ್ಲಿ ಗುಡ್ ಫ್ರೈಡೆ ಮಾಡಿದ್ರ? ಗುಡ್ ಫ್ರೈಡೆ ಮಾಡಿದ್ರ? ಎಲ್ಲರ ಕೈಗಳ ಮೇಲೆ ಎಬ್ಸಿ ಹೇಳೋಣ, ಗುಡ್ ಫ್ರೈಡೆ ಮಾಡಿದ್ವಾ? ರೈಟ್. ಈಸ್ಟರ್ ಮಾಡಿದ್ವಾ? ಗುಡ್ ಫ್ರೈಡೆ ಅಂದ್ರೆ ಏನು? ವಾಟ್ ಆಫ್ ದ ಮೀನಿಂಗ್ ಆಫ್ ಗುಡ್ ಫ್ರೈಡೆ? ಅಮ್ಮ ಚಪ್ಪಂಡಿ ಬೋಲೋ, ಕುಸ್ತ ಬೋಲೋ. ಹಲ್ಲೆಲೂಯಾ. ಗುಡ್ ಫ್ರೈಡೆ ಅಂದ್ರೆ ಏನ್ರಿ ಅಮ್ಮ? ನಮಗೋಸ್ಕರ ಕ್ರಿಸ್ತನು, ನಮಗೋಸ್ಕರ ಕ್ರಿಸ್ತನು ರೈಟ್. ಯಾಕೆ ಪ್ರಾಣ ಕೊಟ್ರ ದೇವ್ರು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಉತ್ತರ, ಕರೆಕ್ಟ್, ರೈಟ್ ಆನ್ಸರ್. ಗುಡ್ ಫ್ರೈಡೆ ದಿವಸ ಏನು? ಗುಡ್ ಫ್ರೈಡೆ ದಿವಸ ಏನು? ಕ್ರಿಸ್ತನು ನಮಗೋಸ್ಕರ ಮರಣ, ರೈಟ್. ಮತ್ತೆ ಇನ್ನೊಂದು ಪಾಯಿಂಟು, ನಮ್ಮ ಪಾಪಗಳಿಗೋಸ್ಕರ ರಕ್ತವನ್ನ ಸುರಿಸಿರ್ತಕ್ಕಂಥ ದಿವಸ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಸತ್ತಿದ? ಕ್ರಿಸ್ತನು ಯಾಕೆ ಸತ್ತಿದ್ನು? ಹೇಳ್ರಿ ಗಟ್ಟಿಯಾಗಿ. ಯೇಸು ಯಾಕೆ ಸತ್ತಿದ್ದ? ನಾವು ಪಾಪ ಮಾಡಿವಂತೆ ಆತನು ಶಿಲುಬೆ ಮೇಲೆ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳ ಏನ್ ಮಾಡಿದ್ದ? ಏನ್ ಮಾಡಿದ್ದ? ಪರಿಹಾರ ಮಾಡಿದ್ದ. ಇವತ್ತು ನಮ್ಮ ಪಾಪ ಸಲುವಾಗಿ ಕ್ರಿಸ್ತನು ಸತ್ತನಂತೇಳಿ ನಾವು ಯಾವ ರೀತಿ ಹೇಳ್ತಾ ಇದ್ದೇವೋ, ಇವತ್ತು ಅದೇ ಪಾಪದಲ್ಲಿ ನಾವು ಇದ್ರೆ ಗುಡ್ ಫ್ರೈಡೆ ನೆರವೇರ್ತದ? ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಡ್ರಿಂಕರ್ ಇದ್ರಿ ಇಲ್ಲಿ? ಡ್ರಿಂಕ ಯಹಾನ್ ನೋ ಡ್ರಿಂಕರ್ ಎಷ್ಟು ಜನ ಇದ್ರಿ ಫ್ಯಾಮಿಲಿದಲ್ಲಿ? ಎಷ್ಟು ಜನ ಇದ್ರಿ? ಯಾರಿಲ್ಲ? ಎಷ್ಟು ಒಳ್ಳೆಯವರ. ವೆರಿ ಗುಡ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಯಾರಿಲ್ಲ? ಯಾರನ್ನೇ ಇಲ್ಲ ಅದರ? ವೆರಿ ಗುಡ್. 3 days ಕರ್ಕೊಂಡು ಬರ್ರಿ, 3 days ಕರ್ಕೊಂಡು ಬರ್ರಿ. 40 days ಲಾಸ್ಟ್ ಡೇಟ್ ಟೆಸ್ಟ್ ಮನಿಗಳು ಕೊಡ್ತಾರೆ. ಸುನ್ನಾಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರೆ ಶರಿ ಕುಡುಕುತನದಲ್ಲಿ ಆ ವ್ಯಕ್ತಿ ಇದ್ದಿ ಗುಡ್ ಫ್ರೈಡೆ ದಿವಸ ಹೋಗಿ ಚರ್ಚಲ್ಲಿ ಪ್ರಾರ್ಥನೆ ಮಾಡಿ ಫ್ರೂಟ್ಸ್ಗಳನ್ನು ತಿಂದು ಮತ್ತೆ ಈಸ್ಟರ್ ಮುಗಿದು ಮಂಡೇ ದಿವಸ ಶರಿ ಕೊಡಿದ್ರೆ ಇದು ಗುಡ್ ಫ್ರೈಡೆನಾ? ಗುಡ್ ಫ್ರೈಡೆನಾ? ಅರೆ ಯೇಸುವಿನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳಲ್ಲೇ, ಅಯ್ಯೋ ನನ್ನ ಮಗನ ಸತ್ತ, ಅಯ್ಯೋ ನನ್ನ ಮಗನ ಶಿಲುಬೆ ಮೇಲೆ ಹಾಕ್ತಾ ಇದ್ದಾಳೆ. ತಾಯಿ ಕಣ್ಣೀರು ಹಾಕಿ ಸುರಿಸ್ತಾ ಇದ್ದಾಳ. ಇವತ್ತು ನಮ್ಮನೆಯಲ್ಲಿ ಯಾರಾದ್ರೂ ಒಬ್ಬರು ಡೆತ್ ಆದ್ರೆ ಅದಕ್ಕೆ ಒಳ್ಳೆ ಶುಕ್ರವಾರ, ಒಳ್ಳೆ ಭಾನುವಾರ, ಒಳ್ಳೆ ಶನಿವಾರ ನಾವು ಕರಿತೀವಾ? ಯಾರಾದ್ರೂ ಕರಿತೀವಾ? ಗುಡ್ ಫ್ರೈಡೆ ಕನ್ನಡದಲ್ಲೇನು ಶುಭ ಶುಕ್ರವಾರ ಯಾರಾದ್ರೂ ಕರಿತೀವಾ? ನಮ್ಮನೇಲಿ ಯಾರಾದ್ರೂ ಡೆತ್ ಆದ್ರೆ ಕರಿತೀವಾ? ದಿನಕ್ಕೆ ಒಳ್ಳೇದಂತ ಹೇಳ್ತೀವಾ? ಇಸ್ ಎ ಬ್ಯಾಡ್. ಹಲ್ಲೆಲೂಯಾ. ಮನೆಯೊಳಗೆ ಊಟ ಮಾಡಂಗಿಲ್ಲ, ಅಪ್ಸೆಟ್ ಆಗಿರ್ತೀವಿ, ಶಾಡ್ ಆಗಿರ್ತೀವಿ, ಆ ಕಣ್ಣೀರು ಸುರಿಸ್ತೀವಿ. ಅರೆ ಯೇಸು ಸತ್ರೆ ಗುಡ್ ಫ್ರೈಡೆ ಅಂತ ಯಾಕೆ ಹೇಳ್ತಾ ಇದೀವಿ ನಾವು? ಅಲ್ಲಿ ತಾಯಿ ಹೇಳ್ತಾ ಇದ್ದಾಳ, ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾಳ, ಅಯ್ಯೋ ನನ್ನ ಮಗನು. ಆದ್ರೆ ನಾವು ಹೇಳುತ್ತೀವಿ ಗುಡ್ ಫ್ರೈಡೆ ಪಾಪಿಗಳಿಗೋಸ್ಕರ ದೇವರು ಸತ್ತಿದ, ಪಾಪಿಗೋಸ್ಕರ ರಕ್ತವನ್ನು ಸುರಿಸಿದ. ಇವತ್ತು ಅದೇ ಪಾಪ ನೀ ಬಿಡ್ಲಿಲ್ಲ ಅಂದ್ರ, ಅದೇ ಪಾಪದಲ್ಲಿ ಇದ್ರೆ ಗುಡ್ ಫ್ರೈಡೆ ನೆರವೇರ್ತದೇನೋ? ಗುಡ್ ಫ್ರೈಡೆದಲ್ಲಿ ಮೀನಿಂಗ್ ಇರ್ತದ? ನೋ. ಯಾವಾಗ ಗುಡ್ ಫ್ರೈಡೆ ನೆರವೇರ್ತದೆ ಗೊತ್ತಾ? ಈ ಗುಡ್ ಫ್ರೈಡೆ ಮಾತ್ರ ಅಲ್ಲ ಕರ್ತವ್ಯ ಪ್ರಿಯರೇ, ಯಾವಾಗ ನೀನು ಒಪ್ಪಿಕೊಂಡು ಪಾಪದ ಪಾಲಿಗೆ ಸತ್ತಿ ನೀರಿನ ಒಳಗೆ ಮುಳುಗುತ್ತೀಯೋ, ದಟ್ ಇಸ್ ಗುಡ್ ಫ್ರೈಡೆ. ಚಪ್ಪಾಳೆ ತಟ್ಟಬೇಕು ಗಟ್ಟಿಯಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡ್ರಿಂಕ್ ಮಾಡ್ರಿ. ಒಂದು ಉದಾಹರಣೆ ಹೇಳ್ತೀನಿ, ಚಂದ ನೆನ್ಪಿಟ್ಕೊಳ್ರಿ, ಚಂದ ನೆನ್ಪಿಟ್ಕೊಳ್ರಿ. ಪಾಸ್ಟರ್, ಅಮ್ಮ, ಬ್ರದರ್, ಪಾಸ್ಟರ್ ಪ್ರೇಯರ್ ಮಾಡ್ರಿ. ನಮ್ಮ ಮನೆ ಒಳಗ ಡ್ರಿಂಕ್ ಮಾಡ್ತಾ ಇದಾರೆ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಹಸ್ಬೆಂಡ್ ಡ್ರಿಂಕ್ ಮಾಡಿದಾರೆ. ಶರಿ ಏನಾಗ್ತಿಲ್ಲ ಅವ್ರಿಗೆ, ಬಿಡ್ತಾ ಇಲ್ಲ. ಮದ್ಯಪಾನ ಏನಾಗ್ತಾ ಇಲ್ಲ ಅವ್ರಿಗೆ, ಬಿಡ್ತಾ ಇಲ್ಲ. ಪಾಸ್ಟರ್ ಪ್ರೇಯರ್ ಮಾಡ್ರಿ. ಅಯ್ಯೋ, ಮೈ ಒಳಗೆ ಡೆವಿಲ್ ಸ್ಪಿರಿಟ್ ಇದ್ರೆ, ಮಾಟ ಮಂತ್ರ ಶಕ್ತಿ ಇದ್ರೆ ಪಾಸ್ಟರ್ ಪ್ರೇಯರ್ ಮಾಡ್ತಾರೆ, ಮೈ ಒಳಗೆ ಬರುತ್ತೆ, ಅದನ್ನ ಬಿಡುಗಡೆ ಆಗ್ತದೆ ಪ್ರಾರ್ಥನೆ ಮಾಡ್ಮೇಲೆ. ಹಲ್ಲೆಲೂಯಾ. ಈ ಕುಡುಕುತನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಶರಿ ಕುಡಿಸ್ತಕ್ಕಂಥ ಸ್ಪಿರಿಟ್ ಹೊರಗ್ ಬಾ ಅಂದ್ರೆ ಹೆಂಗ್ ಬರ್ತದ? ಕೈಸೆ ಆತ ಬೋಲೋ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಒಂದು ಹೇಳ್ತೀನಿ, ಚಂದ ನೆನ್ಪಿಟ್ಕೊಡ್ರಿ. ಶರಿ ಬಿಡ್ಲಿ, ಗುಡುಕುತನ ಬಿಡ್ಲಿ, ಪ್ರೇಯರ್ ಮಾಡ್ರಿ. ಪ್ರೇಯರ್ ಓಕೆ, ಪಾಸ್ಟರ್ ಪ್ರೇಯರ್ ಮಾಡ್ತಾರ, ಅದು ನಿನಗೆ ನಂಬಿಕೆ ಇರಲ್ಲ, ಅದು ಬಿಡುಗಡೆ ಆಗಲ್ಲ. ಆದ್ರೆ ಶರಿ ಗುಡುಕುತನ ಹೆಂಗ್ ಬಿಡ್ತದೆ ಹೇಳ್ರಿ? ಹಲ್ಲೆಲೂಯಾ. ಇದು ವೈನ್, ಇದು ಶರಿ ಬಾಟ್ಲ್ ಅಂತ ಇಟ್ಕೊಡ್ರಿ. ಉದಾಹರಣೆ ಹೇಳ್ತಾ ಇದ್ದೀನಿ, ರಿಯಲ್ ಅಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಇದು ಏನ್ ಬಾಟಲು? ಶರಿ ಬಾಟಲ್. ಹಲ್ಲೆಲೂಯಾ. ಕುಡುಕುತ್ತಾನೆ ಹೆಂಗ್ ಬಿಡುಗಡೆ ಆಗ್ತದೆ ಹೇಳ್ತಾ ಇದ್ದೀನಿ ನಾನು, ಚಂದ ನೆನಪಿಟ್ಕೊಳ್ರಿ. ಇದು ಶರಿ ಬಾಟಲ್ಲು, ಇದು ಯಾರ ಕೈ ಒಳಗದ? ಕಿಸ್ಕಿ ಹಾತ್ಮೆ, ಯಾರ ಕೈ ಒಳಗದ? ಇದು ಯಾರು ಹಿಡ್ಕೊಂಡ್ರೆ ಅವ್ರ ಕೈ ಒಳಗದ ಅಲ್ಲ? ಯಾರು ಹಿಡ್ಕೊಂಡ್ರೆ ಅವ್ರ ಕೈ ಒಳಗದ? ಅಥವಾ ಈ ಬಾಟಲ್ಲು ನನಗೆ ಹಿಡ್ಕೊಂಡದ, ಬಾಟ್ಲಿ ನಾನು ಹಿಡ್ಕೊಂಡಿನಿ? ಅರೆ ಇನ್ನೊಂದು ಸರ್ತಿ ಅಮ್ಮ, ಎಲ್ಲರಿಗೂ ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇದೆನಾ? ಚಂದ ನೆನಪಿಟ್ಕೊಳ್ರಿ. ಹಲ್ಲೆಲೂಯಾ. ಈ ಡ್ರಿಂಕ್ ಬಾಟಲ್ಲು ಇದು ನನಗೆ ಹಿಡ್ಕೊಂಡದ ಅಥವಾ ಇದಕ್ಕೆ ನಾನು ಹಿಡ್ಕೊಂಡಿನ? ಯಾರು ಹಿಡ್ಕೊಂಡ್ರಿ ಇದಕ್ಕ? ಇದು ಶರಿ ಬಾಟಲ್ ನಾನೇ ಹಿಡ್ಕೊಂಡು, ಪಾಸ್ಟರ್ ಶರಿ ಬಿಡ್ಲಿ ಪ್ರೇಯರ್ ಮಾಡ್ರಿ, ಪಾಸ್ಟರ್ ಬಿಡುಗಡೆ ಆಗ್ಲಿ ಪ್ರೇಯರ್. ಹಿಡ್ಕೊಂಡ್ರೆ ಯಾರು? ಪಾಸ್ಟರ್ ಏನ್ ಮಾಡ್ಬೇಕು, ನಾ ಏನ್ ಮಾಡ್ಬೇಕು? ಹೌದಲ್ಲ ಸರ್? ಕರೆಕ್ಟ್ ಅಲ್ಲ? ಹಲ್ಲೆಲೂಯಾ. ನಾ ಏನ್ ಮಾಡ್ಬೇಕು? ಈ ಕುಡುಕು, ಈ ಒಂದು ಬಾಟಲ್ ಯಾರು? ನಾನು ಹಿಡ್ಕೊಂಡಿನ, ಇದು ನನಗೆ ಹಿಡ್ಕೊಂಡದ? ಪ್ರೇಯರ್ ಮಾಡ್ಲತ್ತೀನಿ, ಯೇಸು ನಾಮದಲ್ಲಿ ಬಿಡುಗಡೆ ಆಗ್ಲಿ, ಆಮೆನ್. ಇದು ನನಗೆ, ನಾನು ಹಿಡ್ಕೊಂಡಿನಪ್ಪ, ಯೇಸು ನಾಮದಲ್ಲಿ ಬಿಡುಗಡೆ ಆಗ್ಲಿ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಲತ್ತೀವಿ, ಆಜ್ಞಾಪಿಸ್ತಾ ಇದೀವಿ, ಇದು ಬಿಡುಗಡೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಬಾಟಲ್ ಯಾರು ಹಿಡ್ಕೊಂಡಾರ? ಕುಡಿತಕ್ಕಂಥ ವ್ಯಕ್ತಿ ಹಿಡ್ಕೊಂಡನ. ಯಾವತ್ತು ಈ ಬಾಟಲ್ ಇವನ ಕೈ ಒಳಗಿನ ಬಿಡೋದಿಲ್ಲ, ಅಲ್ಲಿ ತನ್ನ ಕುಡುಕತನ ಬಿಡುಗಡೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ರಿ ಪಾಸ್ಟರ್ ಚರ್ಚಿಗೆ ಬಂದಿವ್ರಿ, ನಮ್ಗೆ ಕುಡುಕತನ ಬಿಡುಗಡೆ ಆಗ್ಯದ. ಓಕೆ, ಚರ್ಚಿಗೆ ಬಂದ್ರಿ, ಬಿಡುಗಡೆ ಆಗ್ಯದ, ಪ್ರಾರ್ಥನೆ ಮಾಡಿವಿ. ಆದ್ರೆ ಫಸ್ಟ್ ನೀನು ಬಿಟ್ಟಾಗ ಅದು ಬಿಡುಗಡೆ ಆಗ್ತದೆ. ಚಪ್ಪಾಳೆ ತಟ್ಟಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ಇಲ್ಲದ ಜೀವಿತ, ಕುರುಬನ ಇಲ್ಲದ ಜೀವಿತ, ಕಾಪರಿ ಶಪಡ್ ಇಲ್ಲದ ಜೀವಿತ. ಒಂದು ಸಮಾಧಿಗೆ ಹೋಲಿಕೆ, ಸಮಾಧಿಯಲ್ಲಿ ವಾಸ ಮಾಡ್ತಾ ಇದ್ದ ಯೌವನಸ್ಥ ಹುಡುಗ. ಎರಡನೇದಾಗಿ ಅವನ ಕೈಯಲ್ಲಿ ಏನು ಹಾಕಲ್ಪಟ್ಟಿತ್ತು? ಬೇಡಿ. ಅವನ ಕೈಯಲ್ಲಿ ಏನು ಹಾಕಲ್ಪಟ್ಟಿತ್ತು? ಸರಪಳ್ಳಿಗಳ. ಸರಪಳ್ಳಿ ಮೀನ್ಸ್ ಗುಲಾಮತನ, ಸರಪಳ್ಳಿ ಮೀನ್ಸ್ ಬಂಧನ, ಪಾಪ ಶಾಪದಿಂದ ಅವನು ಕಟ್ಟಾಕಲ್ಪಟ್ಟಿದ್ದ. ಅವನಿಗೆ ಬಿಡುಗಡೆ ಮಾಡರು ಯಾರಿಲ್ರಿ? ಹಲ್ಲೆಲೂಯಾ. ಅವನಿಗೆ ಊಟ ಕೊಡೋರು ಯಾರಿಲ್ಲಪ್ಪ, ಅವನಿಗೆ ನೋಡೋರು ಯಾರಿಲ್ಲ. ಅವನಿಗೆ ಕೈಯನ್ನ ಕಟ್ಟಿ ಹಾಕಿದರೆ ಕರ್ತನಲ್ಲಿ ಪ್ರಿಯರೇ. ಯಾಕ ಇವನ ಪರಿಸ್ಥಿತಿ ಸಮಾಧಿಯಲ್ಲಿದ್ದ? ಯಾಕೆ ಇವನ ಸರಪಳಿಗಳು ಹಾಕಲ್ಪಟ್ಟಿದ್ದಿತ್ತು? ಯಾಕಂದ್ರೆ ಇವನ ಜೀವಿತದಲ್ಲಿ ಏನಿಲ್ಲ, ಇವನ ಜೀವಿತದಲ್ಲಿ ಏನಿಲ್ಲ? ಕ್ರಿಸ್ತನು ಇಲ್ಲದ ಜೀವಿತ, ಬೇಡಿಗಳು ಸರಪಳಿಗಳು ಹಾಕಲ್ಪಟ್ಟಂತ ಜೀವಿತ. ನೆನಪಿಟ್ಕೊಳ್ರಿ. ಎಷ್ಟು ಜನರಿಗೆ ಸರಪಳಿ ಬಿಡುಗಡೆ ಆಗ್ಬೇಕು, ಎಷ್ಟು ಜನರಿಗೆ ಸಮಾಧಿ ಗವಿ ಒಳಗಿದ ಬಿಡುಗಡೆ ಆಗ್ಬೇಕು. ನೀವೆಲ್ಲರೂ ಸಭೆ ಒಳಗಿರ್ಬೇಕು, ಚಪ್ಪಾಳೆ ತಡಬೇಕು. ನೀವು ಪ್ರಾರ್ಥನೆದಲ್ಲಿರ್ಬೇಕು, ನೀವು 40 ಡೇ ಫಾಸ್ಟಿಂಗ್ ಪ್ರೇಯರ್ ನಲ್ಲಿ ಬರಬೇಕು, ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದು ಇವನು ವಾಸಸ್ಥಳ ಎಲ್ಲಿ? ಸಮಾಧಿ ಗವಿ. ಬಿಕಾಸ್ ಕುರುಬನು ಕ್ರಿಸ್ತನಿಲ್ಲದ ಜೀವಿತ. ಎರಡನೇದು ಸರಪಳ್ಳಿಗಳಿಂದ ಕಟ್ಟಲ್ಪಟ್ಟಿದ್ದ. ಬಿಕಾಸ್ ಯಾಕ? ಕ್ರಿಸ್ತನ ಇಲ್ಲದ ಜೀವಿತ. ಇನ್ನು ಮೂರನೇದಾಗಿ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ನೆನ್ಪಿಟ್ಕೊಡ್ರಿ, ಅಲ್ಲಿ ವಾಕ್ಯದಲ್ಲಿ ಹೇಳ್ತದ ಇನ್ನು ಯಾರು ಇಲ್ಲ. ಏನ್ ಬರೆಯಲ್ಪಟ್ಟಿದ್ದಲ್ಲಿ? ಯಾರಿಲ್ಲ ಅಂತ. ಇನ್ನೊಂದು ಏನು ಬರೆಯಲ್ಪಟ್ಟಿದ್ದು? ಅವನು ಹತ್ತೊಟ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯಾರಿಗೆ? ಆ ಯಂಗ್ ಬಾಯ್. ಇನ್ನು ಯಾರಿಲ್ಲ ಕಂಟ್ರೋಲ್, ಹತ್ತೊಟ್ಟಿಗೆ ತರ್ಲಿಕ್ಕೆ ಯಾರಿಗಾಗ್ತಾ ಇಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಗಾಗ್ತಾ ಇಲ್ಲ. ಅವನ ಹತ್ರ ಹೋದ್ರೆ ಉಡಿತಾ ಇದ್ದಾನ ಅವನು, ಅವನ ಹತ್ರ ಹೋದ್ರೆ ಚೀರ್ತಾ ಇದ್ದಾನ ಅವನು, ಅವನ ಹತ್ರ ಹೋದ್ರೆ ಯಾರಾದ್ರೂ ಹೋದ್ರೆ ಕಲ್ಲನ್ನ ತಗೊಂಡು ಎಸಿತಾ ಇದ್ದಾನೆ ಇವನು. ಹಾಗಾಗಿ ಇವನ ಹತ್ರ ಯಾರು ಹೋಗಿಲ್ಲಮ್ಮ. ಇವನು ಹೋಗ್ತಕ್ಕಂಥ ದಾರಿಯಲ್ಲಿ ಯಾರು ಬರ್ತಾ ಇದ್ದಿಲ್ಲ. ಕರ್ತನಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ಇನ್ನು ಯಾರಿಲ್ಲ, ಇವನು ಕಂಟ್ರೋಲ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಕುರುಬನು ಇಲ್ಲದ ಜೀವಿತ. ಯಾಕೆ ಗೊತ್ತಾ? ಕ್ರಿಸ್ತನಿ ಇಲ್ಲದ ಜೀವಿತ. ಇವತ್ತು ಬಹಳ ಜನ ಹೇಳ್ತಾರ, ನಮ್ಮ ಕುಟುಂಬದಲ್ಲಿ ಮಕ್ಕಳು ಕಂಟ್ರೋಲ್ ಆಗ್ತಾ ಇಲ್ಲ ಬ್ರದರ್, ಹೇಳಿದ ಮಾತುಗಳು ಕೇಳ್ತಾ ಇಲ್ಲ ಪಾಸ್ಟರ್. ಬಿಕಾಸ್ ಯಾಕೆ ಗೊತ್ತಾ? ಕ್ರಿಸ್ತನಿ ಇಲ್ಲದ ಜೀವಿತ. ಹಲ್ಲೆಲೂಯಾ. ಕ್ರಿಸ್ತನಿ ಇಲ್ಲದ ಜೀವಿತ. ನೆನ್ಪಿಟ್ಕೊಡ್ರಿ, ಕ್ರಿಸ್ತನ ಇಲ್ಲದ ಜೀವಿತ ಸಮಾಧಿಗೆ ಸಮಾನ. ಕ್ರಿಸ್ತನ ಇಲ್ಲದ ಜೀವಿತ ಗುಲಾಮತನಕ್ಕೆ ಸಮಾನ. ಕ್ರಿಸ್ತನ ಇಲ್ಲದ ಜೀವಿತ ನಾಟ್ ಎ ಕಂಟ್ರೋಲ್ ಬರಲ್ಲ ವ್ಯಕ್ತಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿ ಇವನು ಪರಿಸ್ಥಿತಿ ಆಗಿತ್ತು. ಯಾರ್ದು?
ಈ ವ್ಯಕ್ತಿದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಟೈಮ್ನಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅದೇ ರೀತಿ ಹತೋಟಿ ಕಂಟ್ರೋಲ್ನಲ್ಲಿ ಇರಲಿಲ್ಲ. ನಮ್ದು ತಂದೆಯವರ ಫ್ಯಾಮಿಲಿ ವಿಗ್ರಹಾರಾಧನೆ ಭಯಂಕರ. ನಮ್ಮ ಅಜ್ಜಿಯವರು, ನಮ್ಮ ತಂದೆಯವರು ಭಯಂಕರ ವಿಗ್ರಹಾರಾಧನೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮಮ್ಮಿ ಮ್ಯಾರೇಜ್ ಆಗ್ತೋ, ಚರ್ಚಿಗೆ ಬಂದ್ರು, ದೀಕ್ಷೆ ಸ್ನಾನ ಮಾಡಿಸ್ಕೊಂಡ್ರು, ಪ್ರಾರ್ಥನೆ ಜೀವಿತ ಇತ್ತು, ಲೈಫ್ ಟರ್ನ್ ಆಗಿಬಿಡ್ತ. ಆಮೇಲೆ ನಾನು ಶಾರ್ಟ್ ಆಗಿ ಹೇಳಿನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿ ಹೆಂಗ್ ಗೊತ್ತಾ ಹೇಳಿದ್ರೆ, ಟೈಮ್ ಇಲ್ಲ ಕರ್ತಲಿ ಪ್ರಿಯ ದೇವ್ರ ಮಕ್ಕಳೇ. ನಮ್ಮ ಪಪ್ಪ, ನಮ್ಮ ತಂದೆಯವ್ರಿಗೂ ನಮ್ಮನ್ನ ವೆಜಿಟೇಬಲ್ ಮಾರಿ ನಮಗೆ ಸಾಕಿಸಲ್ವಿಲ್ಲ. ವೆಜಿಟೇಬಲ್ ತರಕಾರಿಗಳನ್ನ. ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮ್ಗಳ ಸೈಕಲ್ ತುಳಿದು ಹಳ್ಳಿಗೆ ಹೋಗ್ಬೇಕು, ಮಾರಾಟ ಮಾಡ್ಬೇಕು, ಮನೆಗೆ ಬರ್ಬೇಕು, ನಮ್ಗೆ ಸಾಕಿ ಸಲ್ವಿ ದೊಡ್ಡವ್ರು ಮಾಡ್ಯಾರ ಕರ್ತಲಿ ಪ್ರಿಯರೇ. ಯಾರ ಮನೆ ಹತ್ರ ನಾವು ಕೈ ಚಾಚಿಲ್ಲ. ನಾವು ವಿಲೇಜ್ನಲ್ಲಿ ಇದ್ದಾಗ ನಮ್ಮ ಪಪ್ಪರಿಗೆ 3 ದಿನ ಒಂದು ಮನೆ ಒಳಗೆ ಇಟ್ಕೊಂಡು ಓಡಿಸ್ಬಿಡ್ತಿದ್ರಂತ. ಹಲ್ಲೆಲೂಯಾ. 3 days ಅವ್ರು ಪ್ರಾಪರ್ ವಿಲೇಜ್ ಬೇರೆ, ಮತ್ತೊಂದು ಊರಿಗೆ ಬದುಕ್ಲಿಕ್ಕೆ ಬಂದಾಗ ಒಂದು ಮನೆ ಒಳಗೆ ಇಟ್ಕೊಂಡು ಮತ್ತೊಂದು ಮನೆ ಒಳಗೆ ಓಡಿಸ್ತಿದ್ರಂತ. ಇಲ್ಲಿಂದ ಮತ್ತೊಂದು ಜಗಳ ಆಡೋದು, ಓಡಿಸೋದು, ಜಗಳ ಆಡೋದು, ಓಡಿಸೋದು, ಈ ರೀತಿ ಮಾಡಿಕೊಂಡು ಲಾಸ್ಟ್ ಕೊನೆದಾಗಿ ಈ ಹೊಲಗಳಲ್ಲಿ ಇರ್ತೀವಲ್ಲ ಮನೆಗಳು, ಹೊಲಗಳಲ್ಲಿ ಇರ್ತದಲ್ಲ ಆ ತೋಟಗಳು, ಸಮಥಿಂಗ್ ತೋಟಗಳಂತವಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡಿ ಊರ್ ಒಳಗೆ ಬಂದು ಒಂದು ಪ್ಲಾಟನ್ನು ತಗೊಂಡು ಸಣ್ಣದಾಗಿ ಇವೆಲ್ಲ ಜೋಪಡಿಗಳ ಟೈಪ್ ಹಾಕೊಂಡು ಕರ್ತಲಿ ಕಟ್ಟಿಗೆಗಳಿಂದ ಮನೆಗಳನ್ನು ಮಾಡಿಕೊಂಡು ಮೇಲೆ ಆ ಸೀಟನ್ನು ಹಾಕೊಂಡು ಅಲ್ಲೇ ಅದರಲ್ಲೇ ಇದ್ದು ಅದರಲ್ಲೇ ಮದುವೆ ಮಾಡಿ ಅದರಲ್ಲೇ ಮನೆಗಳನ್ನು ಕಟ್ಕೊಂಡು ಕ್ರಿಸ್ತನಿಗೆ ನಂಬ್ಕೊಂಡು, ಕ್ರಿಸ್ತನ ಇರೋ ಜೀವಿತದಲ್ಲಿ ದರಿದ್ರ ಇತ್ತು, ಪರಿಸ್ಥಿತಿ ಖರಾಬ್ ಇತ್ತು. ಯಾವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ಬ್ಯಾಪ್ಟಿಸಮ್ ತಗೊಂಡು ಕ್ರಿಸ್ತನ ಜೀವಿತದಲ್ಲಿ ಬಂದ್ರು, ಅಯ್ಯೋ ಪ್ಲಾಟ್ ಮೇಲೆ ಪ್ಲಾಟ್ಗಳು ಬಂದು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಗಳು ಬಂದು. ಹಲ್ಲೆಲೂಯಾ, ಆಮೆನ್. ಇದು ಕ್ರಿಸ್ತನ್ ಜೀವಿತ. ಕ್ರಿಸ್ತನ್ ಜೀವಿತ ಇರಲೋದ್ರ ಸಮಾಧಿಗೆ ಸಮಾನ. ಕ್ರಿಸ್ತನ್ ಜೀವಿತ ಇರಲ್ಲ ಇದ್ದ ಕರ್ತಲಿ ಪ್ರಿಯರೇ ಸರಪಳ್ಳಿಗೆ ಸಮಾನ. ಗುಲಾಮತನ ಸಮಾಧಾನ ಕರ್ತಲಿ ಪ್ರಿಯರೇ ಯಾರು ನಮ್ಮ ಜೀವಿತದಲ್ಲಿ ಇರಲ್ಲ. ಹತೋಟಿ ಕಂಟ್ರೋಲ್ ಬರ್ಲಿಕ್ಕೆ ಆಗೋದು. ಯಾಕಂದ್ರೆ ನಮ್ಮನ್ನ ಗೈಡ್ ಮಾಡ್ತಕ್ಕಂಥವ್ರು, ನಮ್ಮನ್ನ ಲೀಡ್ ಮಾಡ್ತಕ್ಕಂಥವ್ರು ಒಬ್ಬ ಕಾಪರಿಯಲ್ಲ, ಕುರ್ಬನಲ್ಲ, ಸೈತಾನನು. ಇವತ್ತು ಅನೇಕ ಯೌವನಸ್ಥ ಮಕ್ಕಳನ್ನ, ಇವತ್ತು ಅನೇಕ ಕುಟುಂಬದವರನ್ನ ಸೈತಾನ್ ಲೀಡ್ ಮಾಡ್ತಾ ಇದ್ದಾನ. ಹಲ್ಲೆಲೂಯಾ. ಇವತ್ತೆ ಪ್ರಾರ್ಥನೆ ಅದ, ಪಾಸ್ಟರ್ ಬಂದಾರೆ, ಎಷ್ಟೋ ಜನ ಬಂದ್ರಿ, ಇನ್ನೂ ಎಷ್ಟೋ ಜನ ಮನೆ ಒಳಗೆ ಮಲ್ಕೊಂಡಿರ್ಬೋದಲ್ಲ. ಅವ್ರಿಗೆ ಯಾರು ಟೀಚ್ ಮಾಡ್ಲತ್ತಾರ, ಯಾರು ಗೈಡ್ ಮಾಡ್ಲತ್ತಾರ ಅವ್ರಿಗೆ? ವೆರಿ ಗುಡ್. ಇವನಿಗೆ ಯಾರು ಲೀಡ್ ಮಾಡತ್ತಾರ? ಸಮಾಧಿ ಗವಿ ಒಳಗೆ ಹೋಗಿ ವಾಸ ಮಾಡೋ. ಯಾರಾದ್ರೂ ನಿನ್ನ ಹತ್ರ ಬಂದ್ರೆ ಕಲ್ ತಗೊಂಡು ಬಿಸಾಡೋ. ಇನ್ನೊಂದು ಪಾಯಿಂಟ್ ಹೇಳ್ತದ ಕರ್ತಲಿ ಪ್ರಿಯ ದೇವರ ಮಕ್ಕಳೇ, ಲಾಸ್ಟಿಗೆ ರಾತ್ರಿ ಹಗಲು ಅರ್ಭಟಿಸ್ತಾ ಇದ್ದ, ರಾತ್ರಿ ಹಗಲು ಚೀರ್ತಾ ಇದ್ದ, ಸಪ್ಪಳ ಮಾಡ್ತಿದ್ದ, ಗದ್ದಲ ಮಾಡ್ತಾ ಇದ್ದ. ಇನ್ನೊಂದು ಪಾಯಿಂಟ್ ಹೇಳ್ತದ, ಅವನು ಕಲ್ಲನ್ನ ತಕೊಂಡು ಏನ್ ಮಾಡ್ತಾ ಇದ್ದ? ಅವನು ಗಾಯ ಮಾಡ್ಕೊಳ್ತಾ ಇದ್ದ. ಏನ್ ಮಾಡ್ಕೊಳ್ತಾ ಇದ್ದ? ಚೀರ್ತಾ ಇದ್ದ. ಕಲ್ಲು ತಕೊಂಡು ಏನ್ ಮಾಡ್ತಾ ಇದ್ದ ಅವನು? ಇವನು ಸಮಾಧಿ ಗವಿಯಲ್ಲಿ ಯಾಕೆ ಜೀವಿಸ್ತಾ ಇದ್ದ? ಸರಪಳ್ಳಿನಿಂದ ಯಾಕೆ ಕಟ್ಟಲ್ಪಟ್ಟಿದ್ದ? ಕಲ್ಲನ್ನು ತಕೊಂಡು ಯಾಕೆ ಗಾಯ ಮಾಡ್ಕೊಳ್ತಾ ಇದ್ದ? ಇವನು ಯಾರ ಗತಿ ಯಾಕಿಲ್ಲ? ಇವನು ಕಂಟ್ರೋಲ್ಗೆ ಯಾಕೆ ಬರ್ತಾ ಇಲ್ಲ? ಒಂದೇ ರೀಸನ್. ಏನು? ಕ್ರಿಸ್ತನು. ಹಲ್ಲೆಲೂಯಾ. ಏನು? ಅವನು ಕಂಟ್ರೋಲ್ಗೆ ಯಾಕೆ ಬರ್ತಾ ಇಲ್ಲ? ಕ್ರಿಸ್ತನು. ಹಲ್ಲೆಲೂಯಾ. ಅವನಿಗೆ ಕಲ್ಲಿಂದ ಗಾಯ, ಸುಮ್ಮನೆ ಸೈತನ್ ಒಳಗಡೆ ಇದ್ದಿಲ್ಲ, ಅವನಿಗೆ ಗಾಯ ಮಾಡ್ತಾ, ದೇಹಕ್ಕೆ ಕಲ್ಲನ್ನು ತಕೊಂಡು ಅವನು ಗಾಯ ಮಾಡ್ಕೊಳ್ತಾ ಇದ್ದ. ಇವತ್ತು ಕೂಡ ಅನೇಕ ಜನ ಸೈತನ್ ಮಾತುಗಳನ್ನ ಕೇಳಿ ದೇಹ ಗಾಯಗಳು ಮಾಡ್ಕೊಳ್ತಾ ಇದ್ದಾರ. ಯಾವುದೋ ಕರ್ತಲಿ ಪ್ರಿಯರೇ ದೇವರ ಮಕ್ಕಳೇ ಗುಟ್ಕಾಗಳನ್ನ, ಸಿಗರೆಟ್ಗಳನ್ನ ಅಲವಟ್ಟು ಮಾಡ್ಕೊಂಡು ಈ ದೇಹಕ್ಕೆ ಗಾಯ ಮಾಡ್ಕೊಳ್ತಾ ಇದ್ದಾರ. ಕಣ್ಣಿಂದ ಕೆಟ್ಟದನ್ನ ನೋಡಿ ದೇಹಕ್ಕೆ ಗಾಯಗಳು ಮಾಡ್ಕೊಳ್ತಾ ಇದ್ದಾರೆ. ಕಿವಿಲಿಂದ ಕೆಟ್ಟದನ್ನ ಕೇಳಿ, ಬಾಯಿಲಿಂದ ಕೆಟ್ಟ ಮಾತುಗಳನ್ನಾಡಿ ತನ್ನ ದೇಹಕ್ಕೆ ಏನ್ ಮಾಡ್ಕೊಳ್ತಾ ಇದ್ದಾರೆ? ಅವರು ಗಾಯಗಳು ಮಾಡ್ಕೊಳ್ತಾ ಇದ್ದಾರೆ. ಕರ್ತಲಿ ಪ್ರಿಯರೇ, ಅವನ ಹತ್ರ ಹೋಗ್ಬೇಕಾದ್ರೆ ಭಯ ಇತ್ತು, ಅವನ ಹತ್ರ ಹೋಗ್ಬೇಕಾದ್ರೆ ಭಯ ಆಗ್ತಾ ಇತ್ತು. ಬಿಕಾಸ್ ಯಾಕಂದ್ರೆ ಸಮಾಧಿಯಲ್ಲಿ ಇರ್ತಿದ್ದ, ಬಿಕಾಸ್ ಯಾಕಂದ್ರೆ ಸರಪಳಿ ಕಟ್ಟಾಕಲ್ಪಟ್ಟಿದ್ದ, ಬಿಕಾಸ್ ಯಾಕಂದ್ರೆ ಕಲ್ಲಿಂದ ಹೊಡಿತಾ ಇದ್ದ, ಕಲ್ಲಿನ ಮೈಯೆಲ್ಲ ಗಾಯ ಮಾಡ್ಕೊಳ್ತಾ ಇದ್ದ. ಒಂದೊಂದು ಸರ್ತಿ ಮೈ ಮೇಲೆ ಬಟ್ಟೆಗಳು ಇರ್ತಾ ಇದ್ದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಅವನ ಜೀವಿತದಲ್ಲಿ ಇದ್ದಿಲ್ಲ, ಅವನ ಜೀವಿತದಲ್ಲಿ ಕುರ್ಬನ್ ಇದ್ದಿಲ್ಲ. ಇದನ್ನೆಲ್ಲ ನೋಡಿ, ಹಲ್ಲೆಲೂಯಾ, ಇದನ್ನೆಲ್ಲ ನೋಡಿ
ಇದನ್ನೆಲ್ಲ ನೋಡಿ ಇದನ್ನೆಲ್ಲ ನೋಡಿ ಇದೆಲ್ಲ ನೋಡಿ ಇದೆಲ್ಲ ನೋಡಿ ಇದೆಲ್ಲ ನೋಡಿ ಇದನ್ನೆಲ್ಲ ನೋಡಿ ಬಾಜು ಗ್ರಾಮದಲ್ಲಿ ಬೇರೆ ಗ್ರಾಮದಲ್ಲಿ ಇರ್ತಕ್ಕಂಥ ಯೇಸು ಸ್ವಾಮಿ ಓಡ್ಕೊಂಡು ಬರ್ಲತ್ತಾರ. ಗಟ್ಟಿಯಾಗಿ ಚಪ್ಪಾಳೆ ತಡಬೇಕಾ? ಗಟ್ಟಿಯಾಗಿ ಕ್ರಿಸ್ತನಿಗಿಲ್ಲದ ಯೌವನಸ್ಥ, ಕ್ರಿಸ್ತನಿಗಿಲ್ಲದ ಜೀವಿತ, ದೆವ್ವ ಹಿಡಿದಿರ್ತಕ್ಕಂಥ ಜೀವಿತ ಯೇಸು ಸ್ವಾಮಿ ಅವನ ಹತ್ರ ಬಂದು ಡೆವಿಲ್ ಸ್ಪಿರಿಟ್ ಬಿಡುಗಡೆ ಮಾಡಿ ಗಟ್ಟಿಯಾಗಿ ಚಪ್ಪಾಳೆ ತಡಬೇಕು. ಈ 40 ಡೇ ಫಾಸ್ಟಿಂಗ್, ಈ ಉಪವಾಸ ಪ್ರಾರ್ಥನೆಯಲ್ಲಿ ಎಷ್ಟು ಜನ ಬಂದಿರೋ ಇಲ್ಲಿ ಬೀದರ್ ಪಟ್ಟಣದಿಂದ ಪಾಸ್ಟರ್ ಬಂದಿಲ್ಲ, ಬೀದರ್ ಪಟ್ಟಣದಿಂದ ಜೀಸಸ್ ಇಸ್ ಕಮಿಂಗ್. ಗಟ್ಟಿಯಾಗಿ ಚಪ್ಪಾಳೆ ತಡಬೇಕು. ಗಟ್ಟಿಯಾಗಿ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಎಲ್ಲಿದ್ರು, ಯೇಸು ಸ್ವಾಮಿ ಎಲ್ಲಿ ಬಂದಿದ್ರು ಅಲ್ಲಿ ಸೈತನ ಸಾಮ್ರಾಜ್ಯ ಗಡಗಡ ನಡಗಲ್ಪಟ್ಟಿದ್ದು. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಪಳಿನಿಂದ ಕಟ್ಟಿ ಹಾಕಲ್ಪಟ್ಟಂತ ವ್ಯಕ್ತಿ, ಸಮಾಧಿ ಗವಿಯಲ್ಲಿದ್ದಂತ ವ್ಯಕ್ತಿ, ಕತ್ತಲಿ ಪ್ರಿಯರೇ ಗಾಯಗಳು ಮಾಡಿಕೊಳ್ತಕ್ಕಂಥ ವ್ಯಕ್ತಿ, ಅವ್ರ ತಂದೆ ಬರಲಿಲ್ಲ, ತಾಯಿ ಬರಲಿಲ್ಲ, ಬೇರೆ ಗ್ರಾಮದಿಂದ ಯೇಸು ಸ್ವಾಮಿ ಬರ್ಲತ್ತ. ಗಟ್ಟಿಯಾಗಿ ಚಪ್ಪಾಳೆ ತಡಬೇಕಾ? ಗಟ್ಟಿಯಾಗಿ ಈ 40 ಡೇ ಫಾಸ್ಟಿಂಗ್ ಪ್ರೇಯರ್ ಮೊದಲನೇ ದಿನನೇ ಪ್ರವಾದನೆ ಕೊಡ್ತಾ ಇದ್ದೀನಿ. ಕರ್ತನ ಪ್ರಿಯರೇ, ದಿಸ್ ಇಯರ್ 40 ಡೇ ಫಾಸ್ಟಿಂಗ್ ಪ್ರೇಯರ್ ಮಿರಾಕಲ್ ಆಗಿ ನಡೆಸಲು ಗಟ್ಟಿಯಾಗಿ 30 ಕಿಲೋಮೀಟರ್ಸ್ ಪೀಪಲ್ಗಳು ಬರ್ತಾರೆ. ನೆನಪಿಟ್ಕೊಳ್ರಿ, ಈ ಡೇಟ್ ಈ ಟೈಮ್ ಬರ್ಕೊಂಡಿಟ್ಕೊಡಿ. 30 ಕಿಲೋಮೀಟರ್ನಿಂದ ಈ ಸೈನ್ಸ್ ಆಗ್ಲಿ ಕಲ್ವರಿ ಹೀಲಿಂಗ್ ಮಿನಿಸ್ಟ್ರಿ ಹುಡುಕೊಂಡು ಬರ್ತಾರೆ. ನೆನಪಿಟ್ಕೊಳ್ಳಿ. ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ಸಾಲ ಬಾಧೆಯಲ್ಲಿರ್ಬಹುದು, ಇವತ್ತು ರೋಗದಲ್ಲಿರ್ಬಹುದು, ಇವತ್ತು ಕುಡುಕತನದಲ್ಲಿ ಇದ್ದಿದ್ದೇನೋ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಬಂದಿದ್ದಾನೆ. ಚಪ್ಪಾಳೆ ತರಬೇಕು. ಗಟ್ಟಿಯಾಗಿ ಇವತ್ತು ಯಾರು ನೋಡ್ತಾ ಇಲ್ಲ ನಿಮಗೆ, ಇವತ್ತು ಯಾರು ಪ್ರೀತಿಸ್ತಾ ಇಲ್ಲ ನಿಮಗೆ. ನೆನ್ಪಿಟ್ಕೊಡ್ರಿ, ಇವತ್ತು ರೋಗದಲ್ಲಿ ಇದ್ದಿರ್ಬಹುದು, ಇವತ್ತು ಕಷ್ಟದಲ್ಲಿ ಇದ್ದಿರ್ಬಹುದು, ಇವತ್ತು ಕುಡುಕತನದಲ್ಲಿ ಇರ್ಬಹುದು. ನಿಮಗೆ ಪ್ರೀತಿ ಮಾಡ್ತಾ ಇಲ್ಲೇನೋ, ಅಯ್ಯೋ ನಿನ್ನ ತಾಯಿ ನೋಡ್ತಾ ಇಲ್ಲೇನೋ, ಅಯ್ಯೋ ನಿನ್ನ ಹಸ್ಬೆಂಡ್ ನೋಡ್ತಾ ಇಲ್ಲೇನೋ. ಈಗ ಭಯ ಪಡಬೇಡ ಕರ್ತನ ಪ್ರಿಯರೇ, ನನ್ನ ಯೇಸು ಸ್ವಾಮಿ ಜೀವಂತವಾದ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದ ತಕ್ಷಣ ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿ ಹೊಸ ಬಟ್ಟೆಗಳು ಧರಿಸಲ್ಪಟ್ಟನ. ಬಿಕಾಸ್ ರಕ್ಷಣೆ ವಸ್ತ್ರ, ಹೊಸ ಬಟ್ಟೆಗಳು, ಹೊಸ ಲೈಫ್ ಪ್ರಾರಂಭ ಆಯ್ತು. ಹಲ್ಲೆಲೂಯಾ. ಈ 40 ಡೇಸ್ ನಲ್ಲಿ ಎಷ್ಟು ಜನ ಬರ್ತಿರೋ ನಿಮ್ಮ ಚರಿತ್ರೆಗಳು ಚೇಂಜ್ ಆಗ್ತದೆ. ನೆನಪಿಟ್ಕೊಡ್ರಿ, ಈ 40 ಡೇಸ್ ಕರ್ತನಲ್ಲಿ ಪ್ರಿಯರೇ ಪಾಸ್ಟರ್ ಹೊರಗಡೆ ಬರಲ್ಲ, ಅಭಿಷೇಕ ಶಕ್ತಿ ಹೊರಗಡೆ ಬರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ್ ನಡುಗ್ತಾ ಇದ್ದಾನೆ ಇವಾಗ ಗೊತ್ತಾ? ಮೈ ಒಳಗೆ ಬಂದು ಬಿದ್ದು ಓಡಾಡ್ಬೇಕಂತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೈ ಒಳಗೆ ಬಂದು ಬಿದ್ದು ಓಡಾಡ್ಬೇಕಂತ ಏನಿಲ್ಲ. ಹಲ್ಲೆಲೂಯಾ. 40 ಡೇಸ್ ನೀವು ಮುಗಿಸ್ಕೊಂಡೆ ನೀವು ಮನೆ ಒಳಗೆ ಕಾಲಿಟ್ರೆ ರೋಡಲ್ಲಿ ದುರಾತ್ಮ ಬಿಡುಗಡೆ ಆಗಬೇಕು. ಆಮೇನ್, ಆಮೇನ್. ಎದಕ್ಕೆ ಬರಲಂತ ಪರಿಸ್ಥಿತಿ ಯೌವನಸ್ಥಂದು, ಸಮಾಧಿಯಲ್ಲಿರ್ತಕ್ಕಂಥ ಯಂಗ್ ಬಾಯ್, ಸರಪಳಿನ ಕಟ್ಟಲ್ಪಡ್ತಕ್ಕಂಥ ಯೌವನಸ್ಥ ಹುಡುಗ. ಯಾರಿದ್ದಿಲ್ರಿ ಅವನಿಗೆ, ಯಾರಿದ್ದಿಲ್ಲ. ಇವತ್ತು ನಿಮ್ಮ ಲೈಫ್ನಲ್ಲಿ ಯಾರು ಇಲ್ಲೇನೋ, ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾರು ಇಲ್ಲೇನೋ, ಇಫ್ ಯು ಡೋಂಟ್ ವರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೌವನಸ್ಥ ಹುಡುಗ ಬಿಡುಗಡೆ ಮಾಡೋದಕ್ಕೋಸ್ಕರ ಆಚೆ ದಡದಿಂದ ದೇವರು ಈಚೆ ದಡಕ್ಕೆ ಬಂದಿದ್ದಾರೆ. ಆಮೇನ್. ಯೇಸು ಹೊರಗಡೆ ಬಂದ ತಕ್ಷಣ ಹೇಳ್ತಾ ಇದ್ದೀನಿ, ರಿಲೇಟಿವ್ದವ್ರು ಬಂದಿಲ್ಲ, ಸಂಬಂಧಿಕರವ್ರು ಬಂದಿಲ್ಲ, 12 ಜನ ಶಿಷ್ಯರಿಗೆ ಗೊತ್ತಿರ್ತಕ್ಕಂಥವ್ರು ಬಂದಿಲ್ಲ, ಪರಿಸಯರು ಬಂದಿಲ್ಲ, ಯಾಜಕರು ಬಂದಿಲ್ಲ. ಅರೆ ಯಾರು ಬಂದಿಲ್ಲ, ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿ ಹೊರಗಡೆ ಬಂದಿದ್ದಾನೆ. ಯಾಕಂದ್ರೆ ಕರ್ತನಲ್ಲಿ ಪ್ರಿಯರೇ ಅವನಿಗೆ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದ. ಆಮೆನ್, ಆಮೆನ್, ಆಮೆನ್.
ಇವತ್ತು ನೀವು ಎಲ್ಲೆಲ್ಲಿ ಸರಪಳಿ ಕಟ್ಟಲ್ಪಟ್ಟಿದ್ರು, ಗರ್ಭಫಲ ಇಲ್ಲೇನೋ, ಕೆಲಸಗಳಿಲ್ಲೇನೋ, ಎಲ್ಲಿ ಹೋದ್ರೆ ಕೆಲಸ ಆಗ್ತಾ ಇಲ್ಲೇನೋ, ಎಲ್ಲಿ ಏನ್ ಮಾಡಿದ್ರೆ ಆಗ್ತಾ ಇಲ್ಲೇನೋ, ಎಲ್ಲ ಕಡೆ ಕ್ಲೋಸ್ ಆಗಿರ್ಬಹುದು. ಇವತ್ತು 12ನೇ ದಿನದಲ್ಲಿ ನಿಮ್ಮ ಎಲ್ಲ ಮಾರ್ಗಗಳು ಓಪನ್ ಮಾಡ್ತಕ್ಕಂಥ ದೇವರೇ ಯೇಸು ಸ್ವಾಮಿ, ನಜರೇತಿನ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಬಂದ ತಕ್ಷಣ ಅವನ ಮೈ ಮೇಲೆ ಹೊಸ ಬಟ್ಟೆಗಳಾಗ್ತದೆ. ಇದು ಯಾಕೆ ಸಾದೃಶ್ಯ ಅಂದ್ರೆ ರಕ್ಷಣೆ ವಸ್ತ್ರ. ಯಾವ್ದು? ಬಿಫೋರ್ ಅವನ ಜೀವಿತದಲ್ಲಿ ಕ್ರಿಸ್ತನ್ ಇದ್ದಿಲ್ಲ. ಕ್ರಿಸ್ತನ್ ಬಂದ ತಕ್ಷಣ ಅವನ ಮೈ ಮೇಲೆ ಏನಾಯ್ತು? ನೀವು ಹೋದ್ರಿ, ಮನೆ ಒಳಗೆ ಹೋದ್ರಿ, ಅವನಿಗೆ ಬಟ್ಟೆಗಳು ಹಾಕಲ್ಪಟ್ಟಿತ್ತು ಅಂತ ನೋಡ್ತೀವಿ ನಾವು. ಹಲ್ಲೆಲೂಯಾ. ಇದು ಎದಕ್ಕೆ? ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದಾಗ ರಕ್ಷಣೆ ವಸ್ತ್ರ. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೇನೆ, ಕರ್ತನ ಪ್ರಿಯರೇ, ಯಾವ ವ್ಯಕ್ತಿಗೆ ದೆವ್ವ ಹಿಡಿದಿತ್ತೋ, ಯಾವ ವ್ಯಕ್ತಿ ಜನರಿಗೆ ನೋಡಿ ಉಡಿತಿದನೋ, ಯಾವ ವ್ಯಕ್ತಿ ಕರ್ತನ ಪ್ರಿಯರೇ ಸರಪಳಿಯಿಂದ ಕಟ್ಟಲ್ಪಟ್ಟಿದನೋ, ಯಾವ ವ್ಯಕ್ತಿ ಜೀವಿತದಲ್ಲಿ ಯೇಸು ಸ್ವಾಮಿ ಬಂದು ಕಾಲಿಟ್ಟಿದ್ದರೋ, ಯಾವ ವ್ಯಕ್ತಿ ರಕ್ಷಣೆ ವಸ್ತ್ರ ಧರಿಸಲ್ಪಟ್ಟಿದನೋ, ಒಂದು ದಿವಸ ಅದೇ ವ್ಯಕ್ತಿ ಯೇಸು ಸ್ವಾಮಿ ಈ ರೀತಿ ಕಾರ್ಯ ಮಾಡ್ಯಾರ ಅನ್ಕೊಂಡು ಎಲ್ಲ ಕಡೆ ಸುವಾರ್ತೆಗಳು ಪ್ರಾರಂಭ ಮಾಡಿದ. ಗಟ್ಟಿಯಾಗಿ ಚಪ್ಪಳೆ ತಡಬೇಕು. ದೇವ್ ಹಿಡಿದಂತ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟು ದೇವುಗಳು ಬಿಡುಗಡೆಯಾಗಿ ಚಪ್ಪಳೆ ತಡಬೇಕು. ಗರ್ಭಫಲಗಳು ತೆರೆಯಲ್ಪಟ್ಟು ನೆನಪಿಟ್ಕೊ ಕರ್ತನ ಪ್ರಿಯರೇ. ತಲೆ ಮೇಲೆ ಕೈ ಇಟ್ಟು ಕುಡುಕುತನ ಬಿಡುಗಡೆಯಾಗಿ ನೆನಪಿಟ್ಕೊಡಿ ಕರ್ತನ ಪ್ರಿಯರೇ. ನಿನ್ನೆ ಮೊನ್ನೆ ಕರ್ತನ ಪ್ರಿಯರೇ ರೀಸೆಂಟ್ಲಿ ಆಗಿ ಯಾವ ವ್ಯಕ್ತಿ ಒಳಗಡೆ ದುರಾತ್ಮ ಇತ್ತು, ಯೇಸು ಸ್ವಾಮಿ ಬಂದು ಕಾಲಿಟ್ಟ ತಕ್ಷಣ ಅವನು ಸ್ವಾರ್ಥ ಸಾಲಿ ಪ್ರಾರಂಭ ಮಾಡಿ. ಗಟ್ಟಿಯಾಗಿ ಚಪ್ಪಳೆ ತಡಬೇಕು. ಇದು ಕ್ರಿಸ್ತನ ಜೀವಿತ, ಇದು ಯೇಸುವಿನ ಜೀವಿತ. ನಮ್ಮ ಜೀವಿತದಲ್ಲಿ ಯೇಸು ಇರಬೇಕಾ, ನಮ್ಮ ಜೀವಿತದಲ್ಲಿ ಅನಾಯಿಂಟಿಂಗ್ ಇರಬೇಕಾ, ನಮ್ಮ ಜೀವಿತದಲ್ಲಿ ಅಭಿಷೇಕ ಇರಬೇಕಾ, ಆದ್ರೆ ಕುರುಬನ ಇರಬೇಕಂತ ಗಟ್ಟಿಯಾಗಿ ಚಪ್ಪಳೆ ತಟ್ಟೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರಿರ್ಬೇಕು ನಮ್ಮ ಜೀವಿತದಲ್ಲಿ? ಕ್ರಿಸ್ತನಿಲ್ಲದ ಜೀವಿತ ಎದಕ್ಕೆ ಸಮಾನ? ವೆರಿ ಗುಡ್. ಕ್ರಿಸ್ತನಿಲ್ಲದ ಜೀವಿತ ಎದಕ್ಕೆ ಸಮಾನ? ವೆರಿ ಗುಡ್. ಸರಪಳಿ, ಬಂಧನ, ಗುಲಾಮ. ಕ್ರಿಸ್ತನಿಲ್ಲದ ಜೀವಿತ ಕಲ್ಲನ್ನು ತಕೊಂಡು ದೇಹ ಗಾಯ ಮಾಡ್ಕೊಳ್ತಕ್ಕಂಥ ಜೀವಿತ. ಆದರೆ ಕ್ರಿಸ್ತನ ಬಂದ ತಕ್ಷಣ ಅವನು ಕರ್ತನ ಪ್ರಿಯ ದೇವರ ಮಕ್ಕಳು ಯೇಸು ಮಾಡಿರ್ತಕ್ಕಂಥ ಅದ್ಭುತವನ್ನ ನೆನೆಸ್ಕೊಂಡು ಕರ್ತನ ಪ್ರಿಯ ದೇವರ ಮಕ್ಕಳೇ ದೆಕ್ಕಾಪೋಲಿ ಅಂತಕ್ಕಂಥ ಸೀಮೆಗೆ ಹೋಗಿ ಸುವಾರ್ತೆ ಪ್ರಾರಂಭ ಮಾಡಿದ್ದ. ಕ್ರಿಸ್ತನಿಲ್ಲದ ಜೀವಿತ ಸಮಾಧಿಯಲ್ಲಿತ್ತು, ಆದರೆ ಕ್ರಿಸ್ತನು ಬಂದ ಮೇಲೆ ಸಮಾಧಿ ಒಳಗೆ ಡೆಡ್ ಬಾಡಿಗಳು ಹೊರಗೆ ಬಂದು ಚಪ್ಪಳೆ ತಡಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕ್ರಿಸ್ತನಿರ್ಬೇಕಾ, ಕುರುಬನಿರ್ಬೇಕಾ, ಸೈತಾನಿರ್ಬೇಕಾ? ಯಾರಿರ್ಬೇಕಾ? ಯಾರಿರ್ಬೇಕಾ? ಯಾರಿರ್ಬೇಕಮ್ಮ? ಅರೆ ಗಟ್ಟಿಯಾಗಿ ಹೇಳ್ರಿ, ಲೌಡ್ಲಿ. ಯಾರಿರ್ಬೇಕು ನಮ್ಮ ಜೀವಿತ? ಯಾರಿರ್ಬೇಕು? ಜೀಸಸ್. ಯಾರಿರ್ಬೇಕು? ಸೈತಾನಿಗೆ ಇಟ್ಕೊಳ್ತಂದ್ರೆ ಇಟ್ಕೊಳ್ರಿ, ಡೋಂಟ್, ಏನಾಗಲ್ಲ, ಇಟ್ಕೊಳ್ರಿ. ಸೈತಾನ ಬೇಕಾದ್ರೆ ಇಟ್ಕೊಳ್ರಿ. ಎದಕ್ ಸಮಾನ? ಡೆಡ್ ಪ್ಲೇಸ್. ಎದಕ್ ಸಮಾನ? ಅರೆ ಬಂಧನಕ್ಕೆ ಸಮಾನ. ಎದಕ್ ಸಮಾನ? ವೆರಿ ಗುಡ್ ಅಮ್ಮ. ಗಾಯಗಳಿಗೆ ಸಮಾನ. ಎದಕ್ ಸಮಾನ? ವೆರಿ ಗುಡ್, ಪ್ರೌಡ್ ಫೀಲ್. ಹಲ್ಲೆಲೂಯಾ. ಎದಕ್ ಸಮಾನ? ಎದಕ್ ಸಮಾನ? ಯಾರು ಇಲ್ಲದ ಜೀವಿತ. ಇವನು ಬರ್ತಾ ಇದ್ರೆ ಒಬ್ಬ ವ್ಯಕ್ತಿ ಬರ್ತಿದ್ದಿಲ್ಲ ಅಂತ ಎದುರ, ಆದ್ರೆ ನನ್ನ ಯೇಸು ಸ್ವಾಮಿ ಎದುರು ಬಂದ. ಚಪ್ಪಳೆ ತಟ್ಟೆ. ಹಲ್ಲೆಲೂಯಾ. ಇವತ್ತು ಮೊದಲನೇದು ನಾನು ಪ್ರಾರಂಭ ಮಾಡಿದ್ದು ಕ್ರಿಸ್ತನ ಇಲ್ಲದ ಜೀವಿತ. ಈ ಯಂಗ್ ಬಾಯ್ ಕ್ರಿಸ್ತನ ಬಂದ ಮೇಲೆ ಒಂದು ಸೀಮೆಗೆ ಹೋಗಿ ಸುವಾರ್ತೆ ಸಾರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಕ್ರಿಸ್ತನ್ ಇರ್ಬೇಕಾ, ಕ್ರಿಸ್ತನ್ ಇರಬಾರ್ದ? ಇರ್ಬೇಕಲ್ವಾ? ಕ್ರಿಸ್ತನ್ ಇರ್ಬೇಕಾದ್ರೆ ನಮ್ಮಲ್ಲಿ ಏನಿರ್ಬಾರ್ದು? ಏನಿರ್ಬಾರ್ದು? ಸೈತಾನ್ ಇರ್ಬಾರ್ದು. ಸೈತಾನ್ ಹೆಂಗ್ ಬರ್ತಾನ್ರಿ? ಹೆಂಗ್ ಬರ್ತಾನ್ರಿ? ಸಭೆ ಬಿಟ್ಟು ನೀವು ಹೋಗ್ತೀನಿ ನೋಡು, ಅವಾಗ ಬರ್ತಾನ್ರಿ. ಅರ್ಥ ಆಗ್ತದ್ರಿ? ಹಲ್ಲೆಲೂಯಾ. ಯಾವಾಗ ರಕ್ಷಣೆ ತಗೊಂಡು ತಿಂತಿ ನೋಡು, ಗುಟ್ಕಾ ತಿಂತಿ ನೋಡು, ಅವಾಗ ಸೈತಾನ್ ಬರ್ತಾನ್ರಿ. ಯಾವಾಗ ಜಗಳ ಆಡ್ತಿ, ಮೋಸ ಮಾಡ್ತಿ, ಕಪಟ ಮಾಡ್ತಿ, ವ್ಯಭಿಚಾರ ಮಾಡ್ತಿ, ಕೆಟ್ಟದನ್ನು ನೋಡ್ತಿ, ಕೆಟ್ಟದನ್ನ ಕೇಳ್ತಿ, ಅವಾಗ ಸೈತಾನ್ ಬರ್ತಾನ. ಇವೆಲ್ಲ ಎದ್ರೆ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರಲ್ಲ. ಕಿಂಗ್ ಡೇವಿಡ್, ದಾವೀದನು ಮೇಲ್ಗಡೆ ಇದ್ದಾಗ ಅವನು ದಾವೀದ್ ಈಸ್ ಎ ಕಿಂಗ್.
ವರ್ಷಿಪ್ ಮಾಡುವಾಗ ಸೈತಾನ್ಗಳು ಬಿಡುಗಡೆ ಆಗ್ತಕ್ಕಂಥ ವ್ಯಕ್ತಿ ಒಂದು ಸರ್ತಿ ಒಂದು ಕಣ್ಣು ಪಾಪದಲ್ಲಿ ಬಿದ್ರೆ ಅವನ ಸಿಂಹಾಸನ ಕೂಡ ಹೋಗಿತ್ತ. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳಿದ ಒಂದೇ ಫಾಸ್ಟ್ ಆಗಿ, ಕ್ರಿಸ್ತನು ಇಲ್ಲದ ಜೀವಿತ ಹೆಂಗೆ ಸಮಾಧಿಗೆ ಯಾರು ಹೋಗ್ತಾರ್ರಿ? ಬಾಡಿ ತಗೊಂಡ್ ಬರ್ತಾರ ಅಷ್ಟೇ. ಹಲ್ಲೆಲೂಯಾ. ಬಾಡಿ ತಂದು ಸಮಾಧಿ ಮಾಡ್ತಕ್ಕಂಥ ಸಮಾಧಿ ಆಗ್ತೀರ ಏನು? ಸಮಾಧಿ ಒಳಗೆ ಕ್ರಿಸ್ತನ ಪ್ರಕಾರ ಎದ್ದು ಬರ್ತಕ್ಕಂಥ ಕ್ರೈಸ್ತರಾಗ್ತೀರ. ಆಮೇನ್. ಕ್ರಿಸ್ತನ್ ನಮ್ಮ ಜೀವಿತದಲ್ಲಿ ಇರ್ಬೇಕು. ಯಾರಿರ್ಬೇಕು ನಮ್ಮ ಜೀವಿತದಲ್ಲಿ? ಯಾರಿರ್ಬೇಕು ನಮ್ಮ ಜೀವಿತದಲ್ಲಿ? ಎದ್ದು ನಿಂತ್ಕೊಳ್ರಿ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳು. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ.